ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿದ್ದಂತಹ ಎಲ್ಲ ಸ್ಪರ್ಧಾ ಯುವ ಮಿತ್ರರಿಗೆ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಹೆಂಗೋ ಏನೋ ಗೊತ್ತಿಲ್ಲ, 2024 ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಕಳೆದು ಬಿಟ್ಟಿದೀವಿ, ಹೌದಲ್ಲ? ಸೊ 2024 ಇರ್ತಕ್ಕಂಥ ಯಾವುದೋ ಒಂದು ಅಡೆತಡೆಗಳನ್ನ ಮರೆತು 2025 ಕಾಲಿಟ್ಟಿದೀವಿ. ಈ ಕಾಲಿಡುವಾಗ ನೀವೇನ್ ಮಾಡ್ಬೇಕು, ಒಂದು ಮನನೇ ಹಾಕೋಬೇಕು, ಒಂದು ಮನಸ್ಸಿನಾಗ ಒಂದು ಧೈರ್ಯವನ್ನು ತುಂಬಿಕೊಂಡು ಹೇಳ್ಬೇಕು, ಈ 25 ಒಳಗಾಗಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿ. ಸೊ ಕಳೆದ ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳುವಂತ ಮಾತಿಗೆ ಮುಂಬರ್ತಕ್ಕಂಥ ಎಲ್ಲವೂ ಸಮಯ ಕೂಡ ನಿಮಗೆ ಏನಪ್ಪಾ ಅಂತಂದ್ರೆ ಉತ್ತಮವಾದ ಭವಿಷ್ಯವನ್ನ ಸಜ್ಜುಗೊಳಿಸಲಿ ಅಂತ ಹೇಳಿ ನಾನು ನಮ್ಮ ಟಾರ್ಗೆಟ್ ಟೀಮ್ ಜೊತೆಗೆ ಇದನ್ನ ಆಶಿಸ್ತೀನಿ. ಸ್ನೇಹಿತರೆ, ಇವತ್ತು ಏನಪ್ಪಾ ಈ ಸರ್ಗಳು ಬಂದಿದಾರ, ಏನ ಯಾವುದೋ ಒಂದು ಟಾಪಿಕ್ ಮೇಲೆ ಇಲ್ಲಿ ನಮ್ಮ ಮುಂದೆ ಬಂದಿದ್ದಾರೆ ಅಂತ ಕೆಲವೊಂದು ಮಂದಿಗೆ ಆಶ್ಚರ್ಯ ಆಗಿರ್ಬೋದು. ಸ್ನೇಹಿತರೆ, ನಮ್ಮೊಂದಿಗಿದ್ದಾರ ಅಲ್ಲಾ ಬಗ್ಸ್ ಸರ್. ನಿಮ್ಗೆಲ್ಲರಿಗೂ ಚಿರಪರಿಚಿತ ಇದ್ದಂತಹ ಅಲ್ಲಾ ಬಗ್ಸ್ ಸರ್. ಡೈಲಿ ಅವ್ರನ್ನ ಲೈವ್ ಕ್ಲಾಸ್ ಆಗಿ ನೋಡಿರ್ತೀರಿ, ನಮ್ಮ ಆಫ್ಲೈನ್ ತರಗತಿಯಲ್ಲೂ ನೋಡಿರ್ತೀರಿ. ಸೊ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬಂದಂತಹ ಅಲ್ಲಾ ಬಗ್ಸ್ ಸರ್ ಅವರಿಗೆ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಿಮಗೆ ನಮ್ಮ ಟಾರ್ಗೆಟ್ ಟೀಮ್ಗೆ ವೆಲ್ಕಮ್, ಅದರ ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ಸರ್. ಸೇಮ್ ಟು ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಸರ್, ಈ ಒಂದು ಸಡನ್ ಆಗಿ ಇದೊಂದು ಪ್ಲಾನ್ ಮಾಡಿದ್ವಿ ನಾವು, ಸರ್ ಒಂದು ವಿಡಿಯೋ ಮಾಡೋಣ್ರಿ ಅಂತ ಹೇಳಿ. ಸೊ ಯಾವ ಪ್ರಕಾರ ವಿಡಿಯೋ ಮಾಡ್ಬೇಕಂತ ನಿಮಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಸುಮ್ಮನೆ ಕೂತಾಗ ಹುಡುಗರು ನನಗೆ ಕೆಲವೊಂದು ಮಂದಿ ನಾವು ಕ್ಲಾಸ್ ಮಾಡ್ತಿರ್ತೀವಿ ಆಫ್ಲೈನ್ ದಲ್ಲಿ, ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಚರ್ಚೆ ನಡೆದಿರ್ತಾವ. ಸೊ ಅವಾಗ ಬಹಳ ಹುಡುಗರು ಏನ್ರಿ ನಂಗೆ ಕ್ವಶನ್ ಕೇಳಿರ್ತಾವ. ಯಾವ ರೀತಿ ಅಂದ್ರೆ ನಮ್ಗೆ ಆನ್ಸರ್ ಮಾಡಕ್ ಬರಂಗಿಲ್ಲ ಆ ರೀತಿ. ಇದು ಟಾಪಿಕ್ ವೈಸ್ ಕ್ವಶನ್ ಅಲ್ಲ, ಇದು ಎಕ್ಸಾಮ್ ಬರ್ತಕ್ಕಂಥ ಕ್ವಶನ್ ಕೇಳಂಗಿಲ್ರಿ ಅವರು. ಸೊ ಜೀವನವನ್ನ ಯಾವ ರೀತಿ ಮೆಟ್ಟಿ ನಿಲ್ಲಬೇಕು ಅನ್ನುವಂತಹ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ KS ಅಧಿಕಾರಿಗಳೊಂದಿಗೆ ನಾವು ಬೆಳೆದು ಬಂದವರು, ಓಕೆ ರೀ. ಸೊ ಅವರ ಒಂದು ನಡೆಯಲ್ಲಿ ನಾವೇ ಸಾಕ್ತಾ ಬಂದಿದ್ದೀವಿ. ಅವರಲ್ಲಿ ಇದ್ದಂತ ಯಾರ ಜೊತೆ ಇರ್ತೀವಲ್ಲ, ಸೊ ಅವರ ಒಂದು ನೆರಳು ಬಿದ್ದ ನಂತರ ಅವರು ಒಂದು ಕೆಲವೊಂದು ಗುಣಗಳು ನಮಗೆ ಬಿದ್ದಿರ್ತಾವ್ರಿ. ಸೊ ಆ ಒಂದು ನಿಟ್ಟಿನಾಗ ನಾವು ಏನಂದ್ರೆ ಈ ಒಂದು ಕೆಲವೊಂದು ಕ್ವಶನ್ಸ್ ಕೇಳಿರ್ತಾರೆ ನಮ್ಮ ಸ್ಟೂಡೆಂಟ್ಸ್ಗಳು. ಅವ್ರಿಗೆ ಆನ್ಸರ್ ಮಾಡ್ಕೊತ ಹೋದ್ರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಸರ್ ನಾವು ಹೇಳಿದಕ್ಕೆ ಒಂದು ಏನೋ ಆನ್ಸರ್ ಮಾಡಿರು, ಸೊ ಏನೋ ನಮಗೆ ಬಂದ ಏನಪ್ಪಾ ಅಂದ್ರೆ ಮುಟ್ಟಿದ ಅಂತ ಹೇಳ್ತಾರೆ. ಸೊ ಪಾಠ ನೀವು ಮಾಡ್ತೀರಿ, ಕರ್ನಾಟಕದಲ್ಲಿದ್ದಂತಹ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಸೊ ಆಫ್ಲೈನ್ದಲ್ಲೂ ಮಾಡ್ತಾರೆ, ಅದು ಬೇರೆ ರೀ. ಆದ್ರೆ 2025 ನಾವು ಏನು ಹಾಕೋಬೇಕು ಮತ್ತೆ 2024 ಹಿಂದ ನಾವು ಏನು ಬಿಡಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ತರಬೇತಿ ಒಳಗೆ ಹೇಳಿಬಿಟ್ಟಿದ್ವಿ. ಆದ್ರೆ ಎಲ್ಲ ಒಂದು ಕರ್ನಾಟಕದಲ್ಲಿ ಬಹಳ ಜನ ನಮ್ಮ ಮೈ ಟಾರ್ಗೆಟ್ ಅನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಸೊ ಅವರಿಗೆ ಬಹಳ ಹುಡುಗರು ನಮ್ಮ ಕೆಲವೊಂದು ಕ್ವಶನ್ಸ್ ಕೇಳ್ತಿರ್ತಾರೆ. ನಾವು ಪರ್ಸೆಂಟೇಜ್ ತೆಗೆದಾಗ ನೋಡ್ಬೇಕಾದ್ರೆ ಸರ್ ಇಲ್ಲಿ ನೋಡ್ತೀರಿ ನೀವು. ಸೊ ಎಷ್ಟು ಜನಗಳು ಒಂದು ಕ್ವಶನ್ಸ್ ಇದ್ರ ನಮ್ಗೆ ಒಂದು 5-6 ಕ್ವಶನ್ಸ್ ಫಸ್ಟ್ ಟಾಪಿಕ್ ಅಂದ್ರೆ ಜಾಸ್ತಿ ಅವು ಬಂದಿದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ನಾನು ನಿಮ್ಗೆ ಸರ್ ಕೇಳ್ತೇನೆ. ಸೊ ನಮ್ಮಲ್ಲಿ ನಮ್ಗಿಂತ ಹೆಚ್ಚು ಬಹಳ ಸಂಪನ್ಮೂಲ ವ್ಯಕ್ತಿಗಳು ನೀವು ಆಗ್ತೀರಿ. ಸೊ ಬಿಜಾಪುರ ಆಗಿರ್ಬೋದು, ಬಳ್ಳಾರಿ ಭಾಗದಲ್ಲಿ ಆಗಿರ್ಬೋದು, ಅಥವಾ ಧಾರವಾಡದಲ್ಲಿ ಸುಮಾರು ಕಡೆ ನೀವು ಪಾಠವನ್ನ ಮಾಡಿರ್ತೀರಿ. ಮತ್ತು ಅಲ್ಲಿರ್ತಕ್ಕಂತಹ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಮನೋದೊಂದಿಗೆ ನೀವು ಬಹಳ ಸಲ ಏನಪ್ಪಾ ಅಂದ್ರೆ ಚರ್ಚೆಗೆ ಒಳಗಾಗಿರ್ತೀರಿ. ಆ ಒಂದು ನಿಟ್ಟಿನಾಗ ನಿಮ್ಗೆ ಏನ್ ಅನಿಸ್ತದ ಸರ್, ಈ ಒಂದು ನಾನು ಕ್ವಶನ್ಸ್ ನಿಮ್ಗೆ ಯಾವ ರೀತಿ ಆನ್ಸರ್ ಸಿಗ್ತಾವ ನಿಮ್ಮ ಮನಸ್ಸಿಂದ, ಅದನ್ನ ನಾವು ಅವ್ರಿಗೆ ಹೇಳ್ಬಿಟ್ರೆ ಚೊಕ್ಕಾಗಿ ಹೌದಪ್ಪ ನಾವು ಹಿಂಗ ಅನ್ಕೊಂಡಿದೀವ, ಅದು ಹಿಂಗಿಲ್ಲ ಅನ್ನೋದನ್ನ ಅವ್ರಿಗೆ ಏನಪ್ಪಾ ಅಂದ್ರೆ ಮನದಾರಿಕೆ ಆಗಿ ಮುಂದಿನ ಒಂದು 25 ಈ ರೀತಿ ಚೇಂಜ್ ಮಾಡ್ಕೊಂಡು ಒಂದು ದರ ಸೇರ್ತಾರಂದ ನಮಗ್ ಭರವಸದ. ಹೌದಲ್ಲ ಸರ್? ಸೊ ಕೇಳ್ರಿ ಸರ್. ಸೊ ಏನಾದ್ರು ಒಂದ್ ಮಾತಾಡ್ತೀರಿ ಸರ್? ಸರ್, ನನಗೆ ಟಾರ್ಗೆಟ್ ಕೋಚಿಂಗ್ ಕರೆಸಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರು ಅಂತ ಎಲ್ಲ ಟಾರ್ಗೆಟ್ ಸಿಬ್ಬಂದಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹೌದಾ, ಭಾಳ ಕಾಳಜಿಯಿಂದ ನಾಗರಾಜ್ ಸರ್ ಅವ್ರು ನಮಗೆ ವೆಲ್ಕಮ್ ಮಾಡ್ಕೊಂಡ್ರು, ಅದಕ್ಕೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಏನೇ ಪ್ರಶ್ನೆಗಳಿದ್ರು ನಾನು ಉತ್ತರ ಮಾಡ್ಕೊಂಡು ಬರ್ತೀನಿ ಸರ್. ಈಗ ಅಂದ್ರೆ ಕ್ವಶನ್ ಅವ್ರಿಗೆ ಅಂದ್ರೆ ಇದು ಎಕ್ಸಾಮ್ ಬರ್ತಕ್ಕಂಥ ಕ್ವಶನ್ಸ್ ಅಲ್ಲ, ಫಸ್ಟ್ ಹೇಳ್ಬೇಕ್ರಿ. ಇದು ಜೀವನಕ್ಕೆ ಟರ್ನ್ ಆಗುವಂತಹ ಕ್ವಶನ್ಸ್. ಅದ್ರ ನಾ ಈಗ ಓದಾತನ್ರಿ. ಸೊ ನಾವು ಓದುವಾಗ ನಂಗೆ ಏನ್ ಅಡೆತಡೆ ಆಗಿದಾವು, ಸೊ ನಾವು ಓದ್ಬೇಕಾದ್ರೆ ನನಗೆ ಇದು ನೆನಪಿಡ ಆಗುವತ್ತು. ಸೊ ಹಿಂಗ ಓದ್ಕೋತ ಕೂತಾರ ನಮ್ಮ ಜೀವನ ಹೆಂಗ್ರಿ, ಹಿಂಗ್ ಕೆಲವೊಂದಿಷ್ಟು ಏನೋ ಹುಡುಗರಿಗೆ ಚಿಂತೆ ಬಂದಿರ್ತಾವ್ರಿ, ಅವ್ನ ಬಯಲು ಮಾಡ್ಬೇಕ್ರಿ. ಹೌದಲ್ಲ? ಸೊ ನೋಡ್ರಿ, ಮೊದಲನೇ ಕ್ವಶನ್ ಒಬ್ಬ ಹುಡುಗ ಹಾಕಿದ್ದಾನ. ಏನ್ ಹಾಕಿದಂದ್ರ, ಸರ್ 2 ವರ್ಷ ಆತ್ರಿ ಸರ್ ನಾವು ಓದಾಕತ್ತೀನ್ರಿ ಸರ್, ನೌಕರಿನ ಆಗ್ವಾತ್ರಿ, ಇದಕ್ ನಿಮ್ಮ ಸಲಹೆ ಹೆಂಗ್ರಿ ಸರ್? ನಾ 2 ವರ್ಷ ಆಯ್ತು ಓದಾಕತ್ತೀನಿ ಸರ್ ಕುತ್ಕೊಂಡ್ರಿ, ಆದ್ರೂ ನನಗೆ ನೌಕರಿ ಯಾಕೆ ಆಗವತ್ತು ಸರ್, ಯಾಕ್ರಿ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದಾನೆ ಸರ್. ಇದಕ್ಕೆ ನಿಮ್ಮ ಆನ್ಸರ್ ಏನ್ ಬರ್ತದ ಸರ್? ಸರ್, 2 ವರ್ಷದಿಂದ ಕುಂತು ಓದತ್ತೇವಿ, ನಮಗೆ ನೌಕರಿ ಹಿಡಿಯಕ್ಕೆ ಆಗವಲ್ತ್ರಿ ಅನ್ನೋದಕ್ಕೆ 2 ರೀಸನ್ಗಳು ಬರ್ಬೋದ್ರಿ. ಮೊದಲನೇದಾಗಿ ಸರ್, ಈಗ ಸರ್ಕಾರದವ್ರು ಕರೆಕ್ಟಾಗಿ ನೋಟಿಫಿಕೇಶನ್ ಮಾಡದೇ ಇರೋದು. ನೋಟಿಫಿಕೇಶನ್ ಆಗಿದ್ಮೇಲೆನು ಏನಂತಾರೆ, ಅದನ್ನು ನೋಟಿಫಿಕೇಶನ್ ಮಾಡಿದ್ಮೇಲೆನು ಕೆಲವೊಂದ್ಸಲ ಏನಾಕೈತಿ, ಈಗ ನೀವು ನೋಡಿದ್ರೆ KS ಫಿಲಿಮ್ಸ್ 1 ಸಲ 2 ಸಲ 3 ಸಲ ಈ ರೀತಿ ಆಗ್ತಾವು. ಸೊ ಇಂಥವೆಲ್ಲ ಅಡೆತಡೆಗಳಿರ್ತಾವ. ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ, ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ, ಸರ್ ಮೊದಲಿಗೆ ನಾನು ಅದಕ್ಕೆ ಕ್ಲಿಯರ್ ಮಾಡ್ತೀನಿ, ನಾವು ಅದನ್ನೇನು ಬದಲಾವಣೆ ಮಾಡೋದಕ್ಕಾಗಂಗಿಲ್ಲ, ಸಾಧ್ಯ ಇಲ್ರಿ. ಹೌದಲ್ರಿ? ಸೊ ನಾವು ಮೊದಲು ಬದಲಾವಣೆ ಮಾಡ್ಕೋಬೇಕು. ಅದು ಅವರು ಬಿಟ್ಟಿದ್ದ ಮಾಡ್ತಾರ ಬಿಡ್ತಾರ. ಸೊ ಗಿವ್ ಅವರ್ 100%. ಫಸ್ಟಿಗೆ ಮಾಡ್ತಾರೆ, ಎಕ್ಸಾಮ್ ಹತ್ರ ಮಾಡ್ತಾರೆ 100% ಶೋರ್. ಹೌದಾ? ಸೊ ನಾವು ಅದನ್ನ ಯೋಚನೆ ಮಾಡಿಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ತಯಾರಿ ಸತತವಾಗಿರ್ಬೇಕು.
ಹೌದ್ರಿ. ಕಂಟಿನ್ಯೂಸ್ ಆಗಿ ನಾವು ಓದ್ತಾನೆ ಇರಬೇಕು. ಓದೋದು ಅಂದರೆ ಸುಮ್ಮನೆ ಓದೋದಲ್ಲ, ಅದು ಕರೆಕ್ಟ್ ಆಗಿರುವಂಥ ಸ್ಟ್ರಾಟಜಿ ಹಾಕೊಂಡು ಎಷ್ಟು ಸಲ ಓದಬೇಕು, ಯಾವುದನ್ನು ಇಂಪಾರ್ಟೆನ್ಸ್ ಮಾಡಿ ಓದಬೇಕು, ಯಾವ್ದು ಕರೆಂಟ್ ಅಫೇರ್ಸ್ ಓದಬೇಕು, ಇವೆಲ್ಲ ಎಲ್ಲ ಸಬ್ಜೆಕ್ಟ್ಗಳು, JS ಸಬ್ಜೆಕ್ಟ್ಗಳು, ಎನ್ವಿರಾನ್ಮೆಂಟ್ ಆಗಲಿ, CSAT ಆಗಲಿ, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಆಗಲಿ, ರೀಸನಿಂಗ್ ಆಗಲಿ, ಹೌದಾ, ಕರೆಂಟ್ ಅಫೇರ್ಸ್ ಆಗಲಿ, ಎಲ್ಲವೂ ಸ್ಟ್ರಾಟಜಿ ಮೂಲಕ ಓದ್ಕೊಂಡು ಹೋದ್ರು ಸರ್. ಅದು ನಿಮ್ಗೆ ನೋಡಿರ್ತೀರಿ ನೀವು ಕೆಲವೊಂದ್ಸಲ ಏನಾಗಿರ್ತೈತಿ, 20 ವರ್ಷದವರು, 21 ವರ್ಷದವರು, 22 ವರ್ಷದವರು, 23 ವರ್ಷದವರು ಏನು ಮಾಡ್ತಾರೆ, ಎರಡೆರಡು ಸಲದಾಗ ಏನು ಮಾಡ್ತಾರೆ, UPSC ಕ್ಲಿಯರ್ ಮಾಡ್ತಾರೆ. ಯಾಕೆ ಸರ್? ಅವರು ನಿರ್ದಿಷ್ಟವಾಗಿರುವಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಸೊ ಹಿಂಗಾಗಿ ಅವರು ಇದು ಹಾಕವ್ರಿ. ಇದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಈ ಪ್ರಶ್ನೆ ಕೇಳಿದಿರಲ್ಲ, ಓದ್ರಿ ಬೇಡ ನಂಗಿಲ್ಲ. ಈಗ ನೋಡ್ರಿ, ನಾನು ನೋಡಿರೋ ಪ್ರಕಾರ ಲೈಬ್ರರಿ ಒಳಗೆ ಹುಲಿಗಳು ಏನು ಮಾಡಿರ್ತಾವಪ್ಪ ಅಂತ ಕೇಳಿದ್ರೆ, ಒಂದು ಭಾರತದ ಸಂವಿಧಾನ ಬುಕ್, ಅದು ಬಿಟ್ಟರೆ ಭಾರತದ ಇತಿಹಾಸ. ಅವು ಎಲ್ಲಿ ಹೋದ್ರು ಭಾರತ ಬಿಡಿಸಿ ಇತಿಹಾಸ ಬಿಡಂಗಿಲ್ಲ. ಆದ್ರೆ ಗೊತ್ತಾಗ್ಬೇಕು, ಈ ಮೆಂಟಲ್ ಬಿಟಿ ಆಗಿರ್ಬೋದು, ಮತ್ತೆ ವಾಪಸ್ ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಇವನ್ನೆಲ್ಲ ಟಚ್ ಮಾಡಂಗಿಲ್ಲ. ಸರ್ 11 ಕ್ವಶನ್ ಇದ್ದು ರೀ ಮೊನ್ನೆ KS ಒಳಗಡೆ ನೋಡಿದ್ರು ಸರ್. ಆ 11 ಪ್ರಶ್ನೆ ಸೈನ್ಸ್ ಅಂಡ್ ಟೆಕ್ ಮೇಲಿನ ಕಂಡಪ್ಟಿ ಟಫ್ ಇದ್ದು ಒಟ್ಟ ಎಲ್ಲಿ ಒಂದು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಪ್ರಶ್ನೆಗಳು ಹೆಂಗಿದ್ದವಪ್ಪ ಅಂತ ಕೇಳಿದ್ರೆ ಹಿಸ್ಟ್ರಿಗೂ ಸಹ ಇದ್ವು. ಅವು ಹೆಂಗಿದ್ದವಪ್ಪ ಅಂತ ನೋಡಿದ್ರೆ ಈಸಿ ಕಾಣ್ತಿದ್ವು ರೀ ಅವು, ಅದ್ರೊಳಗೆ ಈಸಿ ಇದ್ದಿರಲಿಲ್ಲ ಸರ್. ಆ ರೀತಿ ಪ್ರಶ್ನೆಗಳು ಇತ್ತು. ಸೊ ನಾವೇನ್ ಮಾಡ್ಬೇಕು, ಎರಡೇ ಸಬ್ಜೆಕ್ಟ್ ಸೀಮಿತ ಆಗ್ಲಾರ್ದೆ ಎಲ್ಲಾ ಸಬ್ಜೆಕ್ಟ್ನು ಓದ್ಬೇಕು. ಹೌದಾ, ಎಲ್ಲಾ ಸಬ್ಜೆಕ್ಟ್ನು ಪರ್ಫೆಕ್ಟ್ ಆಗಿ ಓದ್ಕೊಂಡು ಸ್ಟ್ರಾಟಜಿ ವೈಸ್ ಓದಬೇಕು. ಸ್ಮಾರ್ಟ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಹೌದ್ರಿ. ಅಂದ್ರೆ ಈಗ ಅವ್ರು ಅಷ್ಟಲ್ಲ ಕೇಳಿದ ಕ್ವಶನ್ ಇದು ಭಾಳ ಮಂದಿ ತಲೆ ಆಗಿರ್ತದ್ರಿ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ಬಟ್ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಧೈರ್ಯದಿಂದ ಕೇಳ್ಬಿಟ್ಟ, ಏನ್ ಹೇಳ್ತಾರೆ ಹೇಳ ಸರ್ ಅಂತ ಹೇಳಿ. ಆದ್ರೆ ಈ 2 ವರ್ಷ ಒಳಗೆ ನೀನ್ ಹಿಸ್ಟ್ರಿನ ಓದ್ಕೋತ ಕೂತ್ರೆ ನೌಕರಿ ಆಗಂಗಿಲ್ಲ ಸರ್. IC ಓದ್ಕೋತ ಕೂತ್ರೆ ನೌಕರಿ ಆಗಂಗಿಲ್ಲ. ಹೌದಲ್ರಿ? ಹಾಗೆ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಝೋನ್, ನೀವು ಹೇಳಿದ್ರಿ, ಎಲ್ಲಾ ಝೋನ್ದಿಂದನೂ ತಗೊಂಡ್ಕಿಸಿಂದ ಎಲ್ಲಾರು ಸ್ವಲ್ಪ ಎಲ್ಲಾ ಗೊತ್ತಿರ್ಬೇಕಂತ ಇಲ್ಲ, ಎಲ್ಲಾರು ಗೊತ್ತಿರ್ಬೇಕು. ಆದ್ರೆ ಸ್ವಲ್ಪ ಗೊತ್ತಿದ್ರು ಸಾಕ್ರಿ ನೌಕರಿ. ಹೌದಲ್ಲ? ಅದು ಗೊತ್ತಿರ್ಲೇಬೇಕು. ಹೌದು ಸರ್, ಗೊತ್ತಿರ್ಬೇಕು. ಇಲ್ಲ ಸರ್ ನಾನು ಇಲ್ಲಿ ಪಂಡಿತ ಅದನ್ರಿ ಸರ್, ಈ ಕಡೆ ಒಂದು ಎನ್ವೈರನ್ಮೆಂಟ್ದಾಗ ಆಗಲಿ, ಹಿಸ್ಟ್ರಿ ಒಳಗಾಗಲಿ, ಸೈನ್ಸ್ ಒಳಗಾಗಲಿ ಅಂತ ಮೆಂಟಾಲಿಟಿನ ಒಂದು 4 ಮಾರ್ಕ್ಸ್ ಬರಲಿ ಅಂದ್ರೆ ಸರ್ ತಪ್ಪಾಕೈತಿ. ಹೌದಾ? ಏಕದಮ್ ಅದೇಪ ಡಬ್ಬ ಓದತ್ರಿ. ಆ ಒಂದು ಲೈದಾಗ ಇವು ವರ್ಷಗಳು ಬಹಳ ಜಾಸ್ತಿ ಆಗ್ತಾವ. ಮತ್ತೆ ಏನಪ್ಪಾ ಅಂದ್ರ ಅವಕಾಶಗಳು ಬಹಳ ವಂಚಿತರಾಗಿ ಬಿಡ್ತಾರೆ. ಹೌದಲ್ಲ? ಸೊ ಎಲ್ಲ ಏನ್ ಮಾಡ್ಬೇಕು ಸರ್ ಹೇಳಿದ್ರಿ. ಸೊ ಎಲ್ಲಾ ಒಂದು ಭಾಗದಾಗ ಅಷ್ಟುನು ಏನಪ್ಪಾ ಅಂತಂದ್ರ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕ್ರಿ. ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಬ್ಯಾಲೆನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಜೀವನದಲ್ಲಿ ಇರ್ತಕ್ಕಂಥ ನಡಿಗೆಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಲ್ಲ, ಪುಸ್ತಕದಲ್ಲಿ ಇರ್ತಕ್ಕಂಥ ಸಿಲೆಬಸ್ಗಳನ್ನು ಅದೇ ರೀತಿ ಬ್ಯಾಲೆನ್ಸ್ ಮಾಡಿ ಓದಿದ್ದಾದ್ರ ಸೊ ನಿಮ್ಮ ನೌಕರಿ ಏನಪ್ಪಾ ಅಂದ್ರೆ ಖಚಿತವಾಗಿ ನಿಮಗೆ ದೊರೀತದ ಅಂತ ಈ ಒಂದು ಭರವಸೆನ ಕೊಟ್ಟಂತಹ ಲೋಕ್ ಸರ್. ಸೊ ನೆಕ್ಸ್ಟ್ ಕ್ವಶನ್ ಸರ್, ಇಲ್ಲಿ ನೋಡ್ರಿ, ಕಾಲ್ಪಾರ್ ಮಿಲ್ಲ ಕಾಲ್ಪಾರ್ ಆದ್ಮ್ಯಾಗ ಓದ್ತಾನಲ್ರಿ ಸರ್, ಈಗ ನೀವು ಓದ್ರಿ ಅಂತ ಪ್ರತಿ ವಿಡಿಯೋದಾಗ ನಮಗೆ ಹೇಳ್ತೀರಿ ಸರ್. ಎಂತ ಕ್ವಶನ್ ಸರ್? ಪ್ರಶ್ನೆ ಕೇಳಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೂ ಕೂಡ ಆ ಕ್ವಶನ್ ಬಂದ ತಕ್ಷಣ ಆಕ್ಚುಲಿ ಹೌದಲ್ಲ ಅನಿಸ್ತೀರಿ. ಆಮೇಲೆ ಅದನ್ನ ಒಳಗಿನ ಅರ್ಥ ಭಾಳ ದೊಡ್ಡದೈತ್ರಿ. ನೋಡ್ರಿ ಏನ್ ಎಷ್ಟು ಕೇಳಿದ ಅಂದ್ರ ಸರ್, ಕಾಲ್ಫಾರ್ಮ್ ಇಲ್ರಿ, ಕಾಲ್ಫಾರ್ಮ್ ಆದ್ಮ್ಯಾಗ ನಾವು ಓದ್ತೇನ್ರಿ, ಆದ್ರೆ ನೀವ ಈಗ ಯಾಕೆ ಓದ್ರಿ ತೇಸಿಂದ ಹೇಳತ್ತೀರಿ? ಈಗ ನೋಡ್ರಿ, KS ಪ್ರಶ್ನೆ, KS ಅನ್ನೋದೊಂದು ಕಾನ್ಸೆಪ್ಟ್ ಇರ್ತೈತಿ. ನಿಮ್ಗೆ ಗೊತ್ತೈತಿ KS ಪರೀಕ್ಷೆ ಅನ್ನೋದು. ಮೊನ್ನೆ ಬಿಡುಗಡೆ ಮಾಡಿದ್ರು ಫಸ್ಟಿಗೆ ಕಾಲ್ ಲೆಟರ್. ಏನಪ್ಪ ಅಂತ ನೋಟಿಫಿಕೇಶನ್ ಮಾಡಿದ್ರು. ನೋಟಿಫಿಕೇಶನ್ ಮಾಡಿದ್ದು 2.5 ತಿಂಗಳದಾಗ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳಿದ್ರು ಫಸ್ಟಿಗೆ. ಸೊ 2.5 ತಿಂಗಳದಾಗ ನಮ್ಮ KSದು 4 ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು, 1 ರಿಂದ 2 ವರ್ಷದ ಕರೆಂಟ್ ಅಫೇರ್ಸ್, ಹೌದ್ರಿ, ಎನ್ವಿರಾನ್ಮೆಂಟು, ಕರ್ನಾಟಕ ಎಕನಾಮಿಕ್ ಬಜೆಟ್ ಸರ್ವೆ, ಬಜೆಟ್ ಎಕನಾಮಿಕ್ ಸರ್ವೆ, ಮತ್ತೆ ಮೆಂಟಲ್ ಎಬಿಲಿಟಿ, ಇಷ್ಟನ್ನೆಲ್ಲ ಮಾಡೋಕೆ ಸಾಧ್ಯ ಅಂತೀರಿ ನೀವು? ಇದು ನಾನು ನೋಡ್ರಿ, KS ಅಂದ್ರೆ ಒಂದು ನಿರ್ದಿಷ್ಟವಾಗಿರುವಂತ ಒಂದು ಏನಂತಾರ ಸಿಲೆಬಸ್ ಇರ್ತೈತಿ. ಅದ್ರ ಬಗ್ಗೆ ಮಾತಾಡ್ಕೋತ ಕುಂತೀವಿ ಅಂದ್ರೆ ಅದು ಮತ್ತೆ ಭಾಳ ಆಗ್ತೈತಿ. ಸಿಲೆಬಸ್ ಇರೋದಕ್ಕೆ ನಾವು ಒಟ್ಟು ತಯಾರು ಮಾಡಕ್ ಆಗಂಗಿಲ್ಲ. ಇನ್ನ ಉಳ್ಕಿದ್ದು FD SD ಅದವರು ಎಲ್ಲಿದ ಪ್ರಶ್ನೆ ತೆಗಿತಾರೋ, ಯಾವ ಸಬ್ಜೆಕ್ಟ್ ಹೆಚ್ಚು ಬರ್ತಾವೋ, ಯಾವ ಸಬ್ಜೆಕ್ಟ್ ಕಡಿಮೆ ಕೊಡ್ತಾರೋ, ಯಾವ ಪ್ರಶ್ನೆ ಹಾಕ್ತಾರೋ, ಕರೆಂಟ್ ಅಫೇರ್ಸ್ ಎಟ್ ತರ್ತಾರೋ, ನಮ್ಗೆ ಏನೂ ಗೊತ್ತಿಲ್ಲ. ಆದ್ರೂ ನಾವು ಇಷ್ಟದಿಂದ ಸ್ಟಡಿ ಮಾಡ್ತೇವೆ ಅನ್ನೋದು ಅದೇನಂತಾರಲ್ರಿ, ತಿರುಕನ ಕನಸು. ಸೊ ನಾವ್ ಏನ್ ಮಾಡ್ಬೇಕು, ಈಗ ನೀವು ಈ ಪ್ರಶ್ನೆ ಅಂದ್ರಲ್ಲ, ಈ ಮಾತು ಏನಾಕೈತಪ್ಪ ಅಂತ ಕೇಳಿದ್ರ, ನಾಳೆ ಕುಸ್ತಿ ಐತಂದ್ರ ಇವತ್ತು ಹಾಲು ಕೊಡೋದ ಇವತ್ತು ಏನ್ ಮಾಡಿ ತಾಲೀಮ್ ಮಾಡ್ದಂಗ ಅದ ನಡೆಯಂಗಿಲ್ಲ. ಸೊ ಅದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ಕೊಂತೀವಿ. ಆಗ್ಲೇ ಹೇಳ್ದೆ, ಜಸ್ಟ್ ಸ್ಟ್ರಾಟಜಿ ಸ್ಟಡಿ ಬೇಕ್ರಿ, ಬಹಳ ಇಂಪಾರ್ಟೆಂಟ್ ಆಗಿ ಸ್ಟ್ರಾಟಜಿ ಏನ್ ಓದಾತೇವೆ ಅಂತ ಗೊತ್ತಾಗ್ಬೇಕು. ಓದಾತಿದ್ರ ಮೇಲೆ ನಾವು ಯಾವ ಚಾಪ್ಟರ್ ಓದೇವಿ, ಯಾವ ಸಬ್ಜೆಕ್ಟ್ ಓದಾತೇವಿ, ಎಷ್ಟು ಕವರ್ ಆಗೈತಿ, ನೀವು ಅದ್ರ ಮೇಲೆ ಪ್ರಶ್ನೆಗಳನ್ನ ಬಿಡಿಸೋದ್ರ ಮೂಲಕ ಹೊಸ ಏನ್ ಟೆಸ್ಟ್ ಸೀರೀಸ್ ತಗೋರಿ, ನಾವು ಅದಕ್ಕೆ ಬೇಡನಾಕ್ ಬರಂಗಿಲ್ಲ. ಬಟ್ ಓಲ್ಡ್ MCQಗಳು ಇದ್ದೇ ಇರ್ತಾವ, ಹಳೆ ಪ್ರಶ್ನೆ ಪತ್ರಿಕೆಗಳು ಇದ್ದೇ ಇರ್ತಾವ, ಅದ್ರ ಮಾಲಕರ ನೀವು ತಿಳ್ಕೊಳ್ಳೇಬೇಕು ಏನದೈತಿ ಅಂತ. ಓಕೆ ಸರ್? ಎಸ್ ಸರ್. ನೋಡ್ರಿ, ಕಾಲ್ಫಾರ್ಮ್ ಆಗಿಲ್ಲ ಅಂತ ಕೇಳಿದಾರು, ಅವ್ರಿಗೊಂದು ನಮಗೂ ಸಜೆಷನ್ ಕೊಡ್ರಿ. ಈಗ ನೋಡ್ರಿ, ಈಗ ಒಳ ಮೀಸಲಾತಿ
ಅದ್ರ ಬಗ್ಗೆ 3 ತಿಂಗಳ ಒಂದು ಇದನ್ನು ಕೊಟ್ಟಿದ್ರು, ಹೌದು. ನಿಲುವು ಕೊಟ್ಟಿದ್ರು. ಹೌದು. ಹಾಗೆ ಆಲ್ರೆಡಿ ಈಗ 2 ತಿಂಗಳು ಮುಗಿದದ. ಸೊ ಇನ್ನೊಂದು ತಿಂಗಳು ಜನವರಿ ಎಂಡ್ ಅನ್ನೋದಕ್ಕೆ ಫೆಬ್ರವರಿ ಅನ್ಕೊಂಡ್ಬಿಡ್ರಿ. ಹೌದೌದು. ಅವಾಗ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ಅದನ್ನೆಲ್ಲ ಅದು ಏನೇನದಾವ ಗೌರ್ಮೆಂಟ್ ಅದನ್ನ ಮಾಡಿ ಕರೆಕ್ಟ್ ಆಗಿ ಡಿಕ್ಲೇರೇಷನ್ ಕೊಟ್ಬಿಡ್ತಾರೆ. ಸೊ ಕೊಟ್ಟಾಗ ಡ್ಯಾಮ್ದಾಗ ಹಿಂದೆ ನೀರ್ ನಿಂತಿರ್ತೈತಿ ಅಲ್ರಿ, ಹಂಗ ನಿಂತಾವ್ರಿ ನೇಮಕಾತಿಗಳಿಗೆ. ಯಾಕಂದ್ರೆ DPI ಸೆಕ್ಷನ್ ದಾಗ ನಾವು ನೋಡ್ತಿರ್ಬೋದು, ಆ ನೇಮಕಾತಿ ವಿಭಾಗದಾಗ ಪ್ರತಿದಿನ ಅಪ್ಡೇಟ್ ಇರ್ಬೇಕ್ರಿ. ಸುಮ್ಮನೆ ಕಾಲ್ಫರ್ಮ್ ಆಗಿಲ್ಲ ಹಿಂದೆ ಅದಾವ ಇಲ್ವೋ ಅನ್ಕೋತ್ಕೊಂಡ್ರಂಗಿಲ್ಲ. ನಾವು ನ್ಯೂಸ್ ಪೇಪರ್ ಡೈಲಿ ಬಂದಿರ್ತದ. ಸೊ ಏನ್ ಕಾಲ್ಫರ್ಮ್ ಆಗ್ಬೇಕು, ಏನ್ ಆಗ್ತಾವ, ಅದ್ರ ಕೂಡ ಎಷ್ಟು ಚರ್ಚೆ ನಡೆದದ ಅನ್ನೋದೆಲ್ಲ ಗೊತ್ತಿರ್ಬೇಕು. ಈಗ ಡ್ಯಾಮ್ದಾಗ ಹಿಂದೆ ಹೆಂಗ್ ನೀರ್ ಸ್ಟಾಕ್ ಆಗೈತಲ್ಲ ಹಂಗ ನೇಮಕಾತಿಗಳು ಸ್ಟಾಕ್ ಆಗಿದಾವ. ಒಮ್ಮೆ ಬಿಟ್ರಂದ್ರೆ ನಮಗ್ ಗೊತ್ತಿದ್ದಂಗ ನೋಡ್ರಿ, ಇಲ್ಲಿ PSI 600 PSI ಅದಾವ, ಹೌದನ. ಸೊ 2,500 ಹೆಚ್ಚು ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹೌದು. ನುಸ್ತಾ ಇಲ್ಲಿ KS RP ಅಷ್ಟೇ ಹೇಳ್ತೀವಿ ನಾವು. ಸಿವಿಲ್ ಕೂಡ ಕಾಲ್ ಮಾಡ್ತಾರ, CRDR ಕಾಲ್ ಮಾಡ್ತಾರ. ಅದ್ರ ಜೊತೆಗೆ SD ಆಗಿರ್ಬೋದು, FD ಆಗಿರ್ಬೋದು. ಈಗ ವಿಲೇಜ್ ಅಕೌಂಟ್ ಮೊನ್ನೆ ಮುಗಿದ್ರಿ, ಮತ್ತು ಕೂಡ ಕರಿಬೇಕಂತಕ್ಕಂಥ ಒಂದು ಡಿಸ್ಕಷನ್. ಇದು ಹೆಂಗಂದ್ರೆ ಇದ ಒಂದ್ಸಲ ಸ್ಟೋರ್ ಆಗಿ ನಿಂತಿರ್ತೈತಿ, ಒಮ್ಮೆ ಡ್ಯಾಮ್ ಕುಲ್ಲ ಆತಂದ್ರ ನೀರ್ ಬಂದ್ಬಿಡ್ತೈತಿ, ನೇಮಕಾತಿಗಳು ಬಂದ್ಬಿಡ್ತಾವ. ಅವಾಗ ಓದ್ಕೋತ ಕೂತಾರ ಕೆಲಸ ಆಗಂಗಿಲ್ಲ. ಏನ್ ಕ್ವಶನ್ ಕೇಳಿದೆಲ್ಲ, ಸೊ ಪೊಲೀಸ್ ಬಿಡದಾಗ ಕೇಳಿದನ್ರಿ, ಪೊಲೀಸ್ ಹುಡುಗದಾಗ ಕೇಳಿದಾರು. ಕಾಲ್ಫಾರ್ಮ್ ಆದಂತರ ಓದ್ತಾನಂದ್ರೆ ಯಾವ್ದು ಪೊಲೀಸ್ ಆಗಿರ್ಬೋದು ಅಥವಾ PSI ಆಗಿರ್ಬೋದು ಯಾವ್ದು ಆಗಂಗಿಲ್ಲ. ನಿರಂತರವಾಗಿ ಒಂದು ವರ್ಷದಿಂದ ಶ್ರಮ ಇರ್ಬೇಕು. ಓನ್ ಆಗಿ ನೀನಂತ ನೋಟ್ಸ್ ಇರ್ಬೇಕು. ನೀನೇ ಒಂದ್ ಸ್ವಲ್ಪ ಶಾರ್ಟ್ಕಟ್ ನೋಟ್ಸ್ ಮಾಡ್ಕೊಬೇಕು. ಒಂದ್ 2-3 ಎಕ್ಸಾಮ್ ಫೇಲ್ ಆಗಿರ್ಬೇಕು, ಬರ್ಗೇಶನ್ ಫೇಲ್ ಆಗಿರ್ಬೇಕು. ಅವಾಗ ಏನಪ್ಪಾ ಅಂದ್ರೆ ನಿಮ್ಗೆ ಗಟ್ಟಿತನ ಅನ್ನೋದು ಬಂದಿರ್ತೈತಿ. ಸೊ ಹಂಗಿದ್ದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ನೌಕರಿ ಸಿಗುವಂತ ಚಾನ್ಸ್ ಇರ್ತದ್ರಿ. ಸೊ ಕಾಲ್ಫಾರ್ಮ್ ಆದಂತರ ಓದ್ತನೋದು ಅಂದ್ರ ಸರ್ ಹೇಳಿದಂಗ ನಾಳೆ ಏನಪ್ಪಾ ಅಂತ ಕುಸ್ತೈತಿ, ಒಂದು ಗಡಿ ಮನೆ ಹಾಕಿಸಿನ 1 ಲೀಟರ್ ಹಾಲು ಕುಡಿದ್ಗಿಸಿನ ತಾಲೀಮ್ ತಗೋರಿ ಕೆಲಸ ಆಗಂಗಿಲ್ಲ. ಸೊ ಅದು ಯಾವತ್ತೂ ಏನಪ್ಪಾ ಅಂದ್ರೆ ದಡ ಸೇರಂಗಿಲ್ಲ. ಸೊ ನೋಡ್ರಿ, ಈಗಿಂದ ನಾವು ಓದ್ರಿ, ಕಾಲ್ಫಾರ್ಮ್ ಮಂದಿ ಆಗ್ತದ. ಸೊ ಅದಂತಿ ಭರವಸೆ ಇರಲಿ. ಸೊ ಒಂದ್ ನಿರಂತರ ಓದ್ಕೊತ ಹೋದ್ರೆ SSC ನಿಮ್ದು ಆಗ್ತದ. ನೆಕ್ಸ್ಟ್ ಸರ್ ಕ್ವಶನ್ ಏನ್ ನೋಡ್ರಿ, ದೊಡ್ಡ ಬುಕ್ಸ್ ಅನ್ನ ತರಗತಿಯವರು ತಗೋತೀವ್ರಿ. ಅಂದ್ರೆ ಮಾರ್ಕೆಟ್ದಾಗ ಸರ್ ಒಂದೊಂದು ಬುಕ್ ತಗೋತೀವ್ರಿ. ಸೊ ಆದ್ರ ಎಕ್ಸಾಮ್ ಬರ್ದ ನಂತರ ಸರ್ ಅದ ಬುಕ್ ನಾನು ಮಾರ್ಕ್ಸ್ ಬಂದಿರ್ತಾವ. ಆದ್ರ ನಮ್ಮ ಕೈಯಾಗ ಆ ಬುಕ್ ಇದ್ದಾಗ ಅಲ್ಲಿ ನಮ್ಗೆ ಕ್ವಶನ್ಸ್ ಆನ್ಸರ್ ಕಾಣಂಗಿಲ್ಲ. ಹಂಗಂದ್ರೆ ಸರ್ ಈಗ ಒಂದು ಬುಕ್ಸ್ ಐತ್ರಿ, ಫಾರ್ ಎಕ್ಸಾಂಪಲ್ ಯಾವ್ದ್ರಿ ಬುಕ್ ಅದ ಇವ್ರ ಹೋದ್ರ ಅವ್ರು ಒಂದು ಬುಕ್ಸ್ ಅದಾರಿ. ಒಂದು ಬುಕ್ಸ್ದಾಗ ಅದೊಂದು ಏನಪ್ಪಾ ಅಂತಂದ್ರ ಈ ಒಂದು ಹಿಸ್ಟ್ರಿ ತಗೋರಿ ಸರ್. ಎಕ್ಸಾಮ್ ಮುಗಿದ ನಂತರ ಸರ್ ಕೊಡ್ರಿ. ಎಸ್, ಥ್ಯಾಂಕ್ ಯು ಸರ್. ಈಗ ನೋಡ್ರಿ, ಇದೊಂದು ಬುಕ್ಸ್ ಸರ್, ನಮ್ಮ ಬುಕ್ಸ್ ಅತಿ ಅದ್ಭುತ. ನೀವು ಕೂಡ ಇದ್ರಲ್ಲಿ ಆ ಸೈನ್ಸ್ ಎಲ್ಲ ನೀವು ಈಗ ಒಂದು ತಗೊಂಡು ಕೊಡ್ರಿ ಸರ್. ಯಾವ್ದ್ರಿ ಸಾಮಾನ್ಯ ಜ್ಞಾನ ತಗೋರಿ, ಭೂಗೋಳಶಾಸ್ತ್ರ ನೋಡ್ರಿ. ಇದ ಭೂಗೋಳಶಾಸ್ತ್ರ ಕೊಂಡಪಟ್ಟಿ ಎಷ್ಟು 21 ಅಂಕಗಳು ಕೂಡ, ಅದಕ್ಕಿಂತ ಅಧಿಕ ಅಂಕಗಳು ಕೂಡ ಬಂದಿದ್ದು ಸರ್. ನೋಡ್ರಿ PDO ಸರ್ ಮೊನ್ನೆ. ಅವಾಗ ಇದು ಬುಕ್ ನಮ್ಮ ಕೈಯಾಗಿದೆ. ಆದ್ರ ಇದೆಲ್ಲ ಓದಿನಿ, ಕ್ವಶನ್ ಪೇಪರ್ ಇವತ್ತು ಬಿಡಿಸಿ ಬಂದೀನಿ. ಆದ್ರೆ ಕ್ವಶನ್ ಆನ್ಸರ್ ಎಲ್ಲ ಅಲ್ಲೇದಾವ. ಆದ್ರೆ ಇದ್ರೊಳಗೆ ನಮ್ಗೆ ಫಸ್ಟ್ ಕಂಡಿಲ್ರಿ ಇದಕ್ಕೆ ಕ್ವಶನ್ ಏನು ಆನ್ಸರ್, ಕ್ವಶನ್ ಆನ್ಸರ್ ಏನ್ ಮಾಡೋದು? ಈ ಪ್ರಶ್ನೆಗೆ ಉತ್ತರ ಏನಂದ್ರ, ಸಾಹೇಬ್ರ ನೀವು ಬುಕ್ಕ ಓದ್ಬೇಕಾದ್ರೆ ಏನ್ ಮಾಡಿರ್ತೀರಿ ಅಂದ್ರ ಸುಮ್ಮನೆ ಕಣ್ಣು ಹಾಯಿಸ್ಕೊಂಡು ಹೋಗಿರ್ತೀವಿ ಮುಂದಕ್ಕೆ. ಬಟ್ ಆಕ್ಚುಲ್ ಆಗಿ ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಓದುವಂತ ಪುಸ್ತಕಗಳಲ್ಲ. ಯಾವುದೇ ಪುಸ್ತಕ, ನಾವೇನು ಕಂಪ್ಯೂಟರ್ ಏನ್ರಿ, ನಮ್ಮ ಮೆದುಳು ಕಂಪ್ಯೂಟರ್ ಅಲ್ರಿ, ಒಂದ್ಸಲ ಓದೋದ್ರ ನೆನ್ಪಿಟ್ಕೊಳಕ. ಸೊ ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಏನಪ್ಪ, ಭಾಳ ಆಗಿರುವಂಥ ಪಾಸಿಬಿಲಿಟೀಸ್ ಇರ್ತಾವ. ಒಂದ್ಸಲ ಓದಿದ್ರೆ ನಮ್ಮ ಮೆದುಳು ನೆನಪು ಹಾರ್ತೈತಿ ಎಲ್ಲ ಅಂತ. ನಾವೇನು ಮಾಡಬೇಕು, ಮಿನಿಮಮ್ ಏನಿಲ್ಲ ಅಂದ್ರೆ 4 ರಿಂದ 5 ಸಲ ಈ ಬುಕ್ಕ ಓದ್ತೇವೆ ತಿಳ್ಕೊರಿ. ಅವಾಗ ಇದ್ರಾಗ ಇರುವಂಥ ಕಂಟೆಂಟ್ ಎಲ್ಲ ಗೊತ್ತಾಗ್ತೈತಿ. 4 ರಿಂದ 5 ಸಲ, ಅವಾಗ ಮಾತ್ರ ಇದ್ರೊಳಗೆ ಇರುವಂಥ ಕಂಟೆಂಟ್ ನೆನಪಿರೋದಕ್ಕೆ ಸಾಧ್ಯ. ಸೊ ಯಾವುದೇ ಬುಕ್ಕ ತಗೋರಿ, ನೀವು ಬೇಕಾದ ಬುಕ್ ತಗೋರಿ, ಸದಾಶಿವ ಸರ್ ಬುಕ್ ತಗೋರಿ, ಮತ್ತೆ ಲಕ್ಷ್ಮೀಕಾಂತ್ ಸರ್ ಬುಕ್ ತಗೋರಿ, ಬೇಕಾದ ಬುಕ್ ತಗೋರಿ, KM ಸುರೇಶ್ ಸರ್ ಬುಕ್ ತಗೋರಿ. ಎಲ್ಲ ಬುಕ್ಗಳು ಒಳ್ಳೆಯದಾವ. ಬಟ್ ನಾವು ಹೇಳೋದೇನಪ್ಪ ಅಂತ ಕೇಳಿದ್ರೆ ಮಿನಿಮಮ್ 4 ರೀಡಿಂಗ್ ನೀವು ಎಲ್ಲ ಬುಕ್ಗಳಿಗೆ ಕೊಡಲೇಬೇಕು. ಹೌದ್ರೆ, ನನಗೆ ಒಟ್ಟ ಏನೋ ಪ್ರಾಬ್ಲಮ್ ಆಗ್ಲಾರ್ದೆ ನನ್ನ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡಲೇಬೇಕು. ನಾನು ಮೊದಲನೇ ಪ್ರಶ್ನೆಗೂ ಪ್ರಾಕ್ಟೀಸ್ ಅಂತ ಹೇಳಿದ್ದೀನಿ, ಸೆಕೆಂಡ್ ಪ್ರಶ್ನೆಗೂ ಪ್ರಾಕ್ಟೀಸ್ ಅಂತ ಹೇಳಿದ್ದೀನಿ, ಥರ್ಡ್ ಪ್ರಶ್ನೆಗೂ ಪ್ರಾಕ್ಟೀಸ್. ಬುಕ್ಕ ಓದ್ರಿ 4 ಸಲ, ಆಮೇಲೆ ಪ್ರಾಕ್ಟೀಸ್ ಮಾಡೋದಂತೂ ಮರಿಬೇಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರೋದು. ಹೌದು, 10 ಬುಕ್ಕನ್ನ ಹಗರಾಗಿ ಓದಕತ್ತ, ಒಂದು ಬುಕ್ಕನ್ನ ಆಳವಾಗಿ ಓದಿದ್ದ. ಸರ್ ಏನ್ ಹೇಳಿದ್ರಂದ್ರ, 10 ಬುಕ್ಕನ್ನ ಒಂದ್ಸಲ ಓದೋದಕ್ಕಿನ್ನ ಒಂದೇ ಬುಕ್ಕನ್ನ 10 ಸಲ ಓದೋದು ಒಳ್ಳೇದು ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು. ಹಿಸ್ಟ್ರಿ ಇಲ್ಲೂ ಅಶೋಕ ಇರ್ತಾರ, ಅಶೋಕ ಸಾಮ್ರಾಜ್ಯ ಅಲ್ಲಿ ಅಶೋಕ ಇರ್ತಾರ. ಹೌದೌದು, ಚೇಂಜ್ ಆಗೋ ಅವಶ್ಯಕತೆ. ಈಗ ಯಾರೋ ಈ ಬುಕ್ ಹಿಸ್ಟ್ರಿ ಚಲೋ ಇಲ್ಲಪ್ಪ, ಇದನ್ನ ಕೂತ ಹೋಗುದು, ಇದ್ರ ಹೋಗಿ ಮೌರ್ಯ ಸಾಮ್ರಾಜ್ಯ ಚೇಂಜ್ ಆಗುದು ಸರ್, ಅಲ್ಲಿ ಚೇಂಜ್ ಆಗುದ?
ನೆಕ್ಸ್ಟ್ ಅದ್ರ ಜೊತೆಗೆ ಮತ್ತೆ ಭೂಗೋಳಶಾಸ್ತ್ರ ಅನ್ಬೋದು ಸರ್. ಭೂಮಿ ಬಗ್ಗೆನೇ ಇರ್ತದ, ಸೂರ್ಯನ ಬಗ್ಗೆನೇ ಇರ್ತದ, ಗ್ರಹಗಳ ಬಗ್ಗೆನೇ ಇರ್ತದ. ಹೌದಲ್ರಿ? ಸೌರ ವ್ಯವಸ್ಥೆ ಅಲ್ಲಿ ಚೇಂಜ್ ಇಲ್ಲಿ ಚೇಂಜ್ ಏನ್ ಇರಂಗಿಲ್ಲ. ಸೊ ಎಲ್ಲಾ ಬುಕ್ದಾಗ ಎಲ್ಲಾ ರೀತಿ ಮಾಹಿತಿ ಇರ್ತದ. ಆದ್ರ ಓದೋ ವಿಧಾನ ಮಾತ್ರ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರ್ಬೇಕು. ಸದ್ಯಕ್ಕೆ ನಾವು ಕರೆಕ್ಟ್ ಆಗಿ ಸ್ಟ್ರಾಟಜಿ ಯಾವ ದೊಡ್ಡ ಬುಕ್ ಆಗಿರ್ಬೋದು, ಕ್ವಶನ್ ಕೇಳಿದಂತಹ ಮಾಶೆ ಅವ್ರಿಗೆ ಹೇಳ್ತೀನಿ ನೋಡ್ರಿ. ಸೊ ಯಾವ್ದಾದ್ರು ದೊಡ್ಡ ಬುಕ್ ಇರ್ಬೋದು, ಅಲ್ಲಿ ನಿಮ್ಗೆ ಪಾಯಿಂಟ್ ಔಟ್ ಮಾಡಕ್ಕೆ ಆಗದೆ ಇರ್ಬೋದು. ಆದ್ರೆ ಏನ್ ಮಾಡ್ರಿ, ನಿಮ್ದೇ ಆದಂತಹ ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಬುಕ್ಸ್ ಅನ್ನು ಓದಿರ್ತೀರಲ್ಲ, ನಿಮ್ದೇ ಕೀ ಪಾಯಿಂಟ್ಸ್ ಮಾಡ್ಕೊರಿ. ಹೌದಾ? ಹೇಗಿರ್ತದೆ, ಒಂದು ಬುಕ್ಸ್ ಇರ್ತದೆ, ಅದನ್ನ ಒಂದು 3 ಟೈಪ್ಸ್ ಓದ್ಬೇಕಂತ್ರಿ. ನಮ್ಗೆಲ್ಲ ಹೇಳ್ತಿದ್ರು, ನಮ್ಮ KS ಅಧಿಕಾರಿಗಳು ಹೇಳ್ತಿದ್ರು, ಒಂದು ಯಾವ್ದೋ ಒಂದು ಬುಕ್ ಇದ್ರು ಅದನ್ನ 3 ಟೈಪ್ಸ್ ನೀವು ಓದು. ಫಸ್ಟ್ ಆ ಬುಕ್ ತರ, ಆಮೇಲೆ ಆ ಬುಕ್ ದಲ್ಲಿ ಇರ್ತಕ್ಕಂತಹ 1-2 ಅಂದ್ರೆ ಅರ್ಧ ಭಾಗ, ಆಮೇಲೆ 1/3 ಮಾಡ್ಕೊಂಡ್ ಕಿಶಿಂದ ಓದಿ. ಆ 1/3 ಏನ್ ಇರ್ತೈತಲ್ಲ ಒಂದು ಭಾಗ, ಅದನ್ನ ಮಾತ್ರ ಕೀ ಪಾಯಿಂಟ್ಸ್ ಮಾಡ್ಕೊಂಡು ಫೋಟೋ ಕಾಪಿ ಮೈಂಡ್ ಮಾಡ್ಕೊಂಡು ನಾವು ಓದ್ಕೊತಿದ್ದಾದ್ರೆ ಎಲ್ಲಾ ಅರ್ಥಗರ್ಭಿತವಂತಹ ಪಠ್ಯಕ್ರಮಗಳು ಅರ್ಥ ಆಗ್ತಾವ ಅಂತ ಹೇಳ್ತಿದ್ವಿ, ಭಾವಿಸ್ತಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಸರ್ ನೋಡ್ರಿ. ಸರ್ ನಾವು ಬಡವರು ಇದೀವಿ ಸರ್, ನಮಗೆ ದೆಹಲಿಗೆ ಹೈದರಾಬಾದ್ಗೆ ಹೋಗಕ್ಕೆ ಆಗಂಗಿಲ್ಲ, ಆದ್ರೆ ನಾವು KS ಆಫೀಸರ್ ಆಗ್ಬೇಕು, ಅದು ಹೆಂಗೆ ಸಾಧ್ಯ ಇದೆ ಅಂತ ಒಂದು ಕ್ವಶನ್ ಅದ ಸರ್. ನೋಡ್ರಿ, ಓದಿಗೆ ಮತ್ತೆ SSCಗೆ ಬಡತನ ಯಾವತ್ತು ಅಡ್ಡಿ ಆಗ್ಬಾರ್ದ್ರಿ. ಅಡ್ಡಿ ಆಗತೈತಿ ಸರ ನಮ್ಗನ್ನೋರು ರಣಹಿಡಿಗಳು. ಹೌದಾ? ಬಡತನ ಎಷ್ಟೋ ಜನ ನೀವು ನೋಡಿರ್ತೀರಿ, ಎಲ್ಲ ಇನ್ಸ್ಟಾಗ್ರಾಮ್ದಾಗು, ವಾಟ್ಸಪ್ದಾಗು, ಯೂಟ್ಯೂಬ್ದಾಗ ಎಲ್ಲ ನೋಡಿರ್ತೀರಿ. ಕೆಲವೊಬ್ರು ಏನ್ ಮಾಡ್ತಿರ್ತಾರಪ್ಪ ಅಂತ ಕೇಳಿದ್ರೆ, ಊರಾಗ ಕಸ ತಗದ್ ಬಂದದ ಕೆಲಸ ಓದಿನ. ನಮ್ಮಲ್ಲೇ ರಗಡ್ ಮಂದಿ ನರೇಗಾದಾಗ ಕೆಲಸ ಮಾಡ್ತಿರ್ತಾರೆ, ದಿನಗೂಲಿ ಹೋಗಿ ಬಂದು ನೌಕರಿ ಮಾಡ್ತಾರ. ಅಷ್ಟೆಲ್ಲ ಹೇಳೋದಕ್ಕಿಂತ ಈ ಒಂದು ಪ್ರಶ್ನೆಗೆ ನಮ್ಮ ನೆಚ್ಚಿನ ನಾಗರಾಜ್ ಸರ್ ಆನ್ಸರ್ ಮಾಡ್ಬೇಕು ಅಂತ ಮಾಡ್ತಾನೆ ಸರ್, 100%. ಯಾಕಂದ್ರೆ ಸರ್, ಈಗ ನೋಡ್ರಿ ಸರ್, ನಾವು ಬಡವ್ರ ಇದೀವ್ರಿ. ನಮ್ಗೆ ದೆಹಲಿಗೆ ಹೈದರಾಬಾದ್ಗೆ ಹೋಗಕ್ ಆಗಂಗಿಲ್ಲ, ಬೆಂಗಳೂರಿಗೆ ಹೋಗಂಗ. ನೀ KS ಆಗ ದೆಹಲಿಗೆ ಯಾಕೆ ಹೋಗ್ಬೇಕು? ಅದು ಕರೆ ನಾನು ಕ್ವಶನ್. ಹೌದೌದು. ನೀ KS ಆಫೀಸರ್ ಆಗ ದೆಹಲಿಗೆ ಯಾಕೆ ಹೋಗ್ಬೇಕು, ಹೈದರಾಬಾದ್ಗೆ ಯಾಕೆ ಹೋಗ್ಬೇಕು? ನೀ ಪೊಲೀಸ್ ಕಾನ್ಸ್ಟೇಬಲ್ PSI ಆಗಕ್ಕೆ ನೀ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು? ಹೌದು. ಯಾಕ್ರಿ ಇದ್ರಾಗ ಓದಕ್ ಆಗಂಗಿಲ್ಲ? ಆಗ್ಬೋದಲ್ಲ ಸರ್, ಮತ್ತೆ ಅದಕ್ಕೆ ಏನು ಅನುಕೂಲ ಐತ್ರಿ ಸರ್? ನಾನು ₹1 ನಾನು ಕೊಡಂಗಿಲ್ಲ, ನಾನು ದೆಹಲಿಗೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಹೌದು ಸರ್. ನಮ್ಮ ಗೌರ್ಮೆಂಟ್ ಏನಪ್ಪಾ ಅಂತಂದ್ರೆ ಇಂಥ ವ್ಯಕ್ತಿಗಳಿಗೆ ಏನ್ ಮಾಡಿದ್ವಿ, ಫ್ರೀ ಕೋಚಿಂಗ್ ತರ PETCದಿಂದ ಫ್ರೀ ಕೋಚಿಂಗ್ ಮಾಡಿದ್ದಾರೆ. ಹೌದೌದು. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಇವ್ರಿಗೆ ಈ ಕೆಟಗರಿ ಅಂತ ಏನಿಲ್ಲ. ಸೊ ಎಲ್ಲ ಎಕ್ಸಾಮ್ ಕರೀತಾರೆ. ಹೌದು. PETCದಿಂದ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ ದಲ್ಲಿ ನೀಟಾಗಿ ಕುಂತ್ಕೇಶಿಂದ ಒಂದ್ 2 ತಿಂಗಳು ಓದಿದ್ದಾಗಿತ್ತಂದ್ರೆ ಅಲ್ಲಿ ಕಡಪ ಬಹಳ ಕಡಿಮೆ ನಿಲ್ತದೆ ರೀ. ನಾ ಬಹಳ ಸರಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ನೋಡ್ರಿ ಇಲ್ಲಿ ಇದು ನಮ್ಮ ಸೀಮಿತವಾಗಿ ಕೊಡ್ತೀವಿ ನಾವು, ಎಲ್ಲಿ ಕೊಟ್ಟಕ್ಕೆ ಅವ್ರ ತಲೆ ಇರ್ತೈತಿ, ಈಗ ದೆಹಲಿಗೆ ಹೋಗ್ಬೇಕು, ನಾನು ಏನಪ್ಪಾ ಹೈದರಾಬಾದ್ಗೆ ಹೋಗ್ಬೇಕು ಅನ್ನೋ ಅವ್ರ ತಲೆಗೆ ಹೇಳ್ತೀನಿ ನಾನು. ಏನ್ ಮಾಡ್ಬೇಕು, ಗೌರ್ಮೆಂಟ್ ಒಂದು ಎಕ್ಸಾಮ್ ಇರ್ತದೆ. ಸೊ ಆ ಎಕ್ಸಾಮ್ ನಿಮ್ಮ ಕುಂತು ಸೆಲ್ಫ್ ಸ್ಟಡಿ ಮಾಡಿ ಅಥವಾ ಇಲ್ಲಿ ಯಾವ್ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಕೂಡ ಪಾಸ್ ಆಗ್ಬೋದು. ಪಾಸ್ ಆಗಿದ್ದ ನಂತರ ಅಲ್ಲಿ ಹೋಗಿ ಡೈರೆಕ್ಟ್ ಏನಪ್ಪಾ ಅಂತಂದ್ರೆ ನೀವು ಹೋಗಿ ಅಲ್ಲಿ ಏನಾದ್ರು ಎಕ್ಸಾಮ್ ಪಾಸ್ ಆಗಿದ ನಂತರ ಆಟೋಮೆಟಿಕ್ ಆಗಿ ನೀವು ಎಲ್ಲಿ ನಿಮ್ ರ್ಯಾಂಕ್ ವೈಸ್ ನೀವು ಡೆಲ್ಲಿಗೆ ಕಳಿಸ್ತದ, ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡ್ತದೆ. ಒಂದು UPSC ಕೋರ್ಸ್ ಮುಗಿಬೇಕಾದ್ರೆ ಸುಮಾರು ₹1.5 ಲಕ್ಷ ಖರ್ಚು ಮಾಡ್ತಾರ್ರಿ. KS ಮುಗಿಬೇಕಾದ್ರೆ 65-70 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಹಿಂಗೆಲ್ಲಾನು ಇದ್ದಾಗ, ಅದ್ರ ಅನುಕೂಲಗಳು ಇದ್ದಾಗ, ನಿಮಗೂ ಗೊತ್ತಿಲ್ಲಾರ್ದ ನಾವು ಬಡೋದೇ ಅಂತ ನಮ್ಗೆ ನಾವು ಮಾಡ್ಕೊಂಡು ಕೂತ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ. ಹೌದಲ್ಲ? ಸೊ ನಾಲೆಜ್ ಇರ್ತದ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಈ ಎಲ್ಲಾ ಬಡತನವನ್ನ ನಿರ್ಮೂಲನೆ ಮಾಡ್ತಾರೆ. ಆಯ್ತು ಸರ್, ಸರ್ಕಾರದವ್ರು ಇಷ್ಟೆಲ್ಲ ಕೊಡ್ತಾರಂತಂದ್ರಿ, ಓಕೆ ನಾವು ಒಪ್ಕೊಂತೀವಿ. ಬಟ್ ನಾವು ಮಾಡ್ತಿರೋಂಥ ವಿಡಿಯೋ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಕಡೆಯಿಂದ ಆಗಿರ್ತದೆ. ನಿಮ್ಮಿಂದ ಏನಾದ್ರು ಆಫರ್ ಅದಾವ ಸರ್? ನೋಡ್ರಿ, ಈಗ ನಮ್ದು ಡೈಲಿ ಅವ್ರು ನಮ್ಮ ವಿಡಿಯೋ ನೋಡ್ತಾರೆ. ನಮ್ದು ಹೆಂಗಿರ್ತದ ಅಂದ್ರೆ, ಇವಾಗ ಯಾರು ಕರೆಕ್ಟ್ ಇರ್ತಾರಲ್ಲ ಸರ್ ಸ್ಟಡಿ ಮಾಡೋರ, ಸರ್ ನಾನು ಕರೆಕ್ಟಾಗಿ ಈ ರೀತಿ ಸ್ಟಡಿ ಮಾಡ್ತಾ ಇದ್ದೇನೆ, ನನಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿ ಒಂದು ಲೆಟರ್ ಮುಖಾಂತರ ಬಂದು ನಮ್ಮ ಸಾಹೇಬರಿಗೆ, ಅಂದ್ರೆ ನಮ್ದೇ ಆದಂತ ಒಂದು ಕಮಿಟಿ ಇರ್ತದೆ, ಸೊ ಅಲ್ಲಿ ಬಂದು ಮಾಡಿದ್ರೆ ಸೊ ಅಷ್ಟು ಫೀಸ್ ಕಮ್ಮಿ ಮಾಡ್ತಾ, ಅದೇನೋ ಫ್ರೀ ಕೊಟ್ಟರೆ ಅದಕ್ಕೆ ಇದಿರಂಗಿಲ್ಲ ಸರ್. ನಮ್ದೇ ಆದಂತ ಟೆಸ್ಟ್ ಸೀರೀಸ್ ಇರ್ತಾವ, ನಮ್ದೇ ಆದಂತ ಬುಕ್ಸ್ ಇರ್ತಾವ, ನಮ್ದೇ ಆದಂತ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಇರ್ತಾವ. ಅದಕ್ಕೆ ಸ್ವಲ್ಪ ಸೀಮಿತವಾಗಿ ಇರ್ತಕ್ಕಂತಹ ಶುಲ್ಕದಲ್ಲಿ ಬಹಳ ಕಡಿಮೆ ಶುಲ್ಕದಲ್ಲಿ ತೆಗೆದುಕೊಳ್ತಾರೆ. 1 ಪಾಯಿಂಟ್. ನೆಕ್ಸ್ಟ್ ಸರ್ ನಮ್ಮ ಮನ್ಯಾಗ ಯಾರು ಅಂಗವಿಕಲರು ಅದಾರ, ಅವ್ರು ಓದು ಹಂಬಲ ಬಹಳ ಅದ, ಫಿಸಿಕಲ್ ಅಂಗವಿಕಲ ಹ್ಯಾಂಡಿಕ್ಯಾಪ್ ಅದಾರ, ಆಲ್ರೆಡಿ ಅವ್ರ ಜೀವನದಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮನಸ್ಸಿಂದ ಇದಾಗಿ ಬಿಟ್ಟಿರ್ತಾರೆ. ಅವ್ರಿಗೆ ಹೆಂಗ್ರಿ ದೇಹದಲ್ಲಿ ಅಂಗವಿಕಲತೆ ಕಾಡ್ತಿರ್ತಾರೆ ಹೊರತಾಗಿ ಮನಸ್ಸಲ್ಲಿ ಅಂಗವಿಕಲತೆ ಕಾಡ್ತಿರೋದು ಅವ್ರಿಗೆ. ಅವ್ರು ಬಹಳ ಏನಪ್ಪಾ ಅಂದ್ರೆ ಚಾಣಕ್ಯ ಇರ್ತಾರೆ. ಅವ್ರು ಏನಪ್ಪಾ ಅಂದ್ರೆ ಒಂದ್ ಏನಾರ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಅವ್ರ ತಲೆ ಇರುತ್ತೆ. ಅಂತವ್ರಿಗೆ ನಾವು ಸರ್ಚ್ ಮಾಡಿ ಅಂದ್ರೆ ಸಂಪೂರ್ಣವಾದ ತರಬೇತಿ, ಊಟ, ವಸತಿ, ತರಬೇತಿ ಶುಲ್ಕ ಎಲ್ಲ ಫ್ರೀ ಮಾಡಿಬಿಟ್ಟಿವ್ರಿ. ಎಲ್ಲ ಫ್ರೀ ಮಾಡಿಬಿಟ್ಟಿದ್ವಿ ನಾವು. ಇವಾಗ ನೀವು ಯಾರೋ ಫಾರ್ ಎಕ್ಸಾಂಪಲ್ ನಾ ಇಲ್ಲ ಸರ್, ನಮ್ಮ ತಮ್ಮ ಅದಾರ, ನಮ್ಮ ಸಹೋದರ, ನಮ್ಮ ಸಹೋದರಿ ಅದಾರ, ನಮ್ಮ ಅಪ್ಪಾಜಿ ಅದಾರ, ನಮ್ ಅದಾರ ಅಂದ್ರೆ ಆತು, ಆತರ ಮನಿ ಎಲ್ಲ ನೋಡ್ಕೋರು ನೀವಾಗಿರ್ತಿರಲ್ಲ, ಸೊ ಬರೀ ನಿಮ್ಗೆಲ್ಲ ಫ್ರೀ ಇರ್ತದೆ ಸರ್.
ಎಲ್ಲಾರು ಕೊಡಕ್ ಸಾಧ್ಯತೆ ರೀ? ಇಲ್ಲ. ಅಲ್ಲ, ಯಾಕೆ ಹೆಂಗ್ ಮಾಡಿದ್ವು ಅಂತಂದ್ರೆ ನಾವೆಲ್ಲಾನು ಈಗ ಸರೌಂಡಿಂಗ್ ಸರ್ವೆ ಮಾಡಿರ್ತೀವಿ ಸರ್. ಯಾವ ಒಂದು ಭಾಗದಾಗ ತಗೊಂಡ್ ಬಂದ್ರ ಇಲ್ಲಿ ಅಚೀವ್ಮೆಂಟ್ ಮಾಡಿ ಹುಡುಗರು ತಮ್ಮ ಒಂದು ಶ್ರೇಯಸ್ಸನ್ನ ಕಾಣ್ತಾವ ಅಂತೇಳಿ ಆ ಒಂದು ನಿಟ್ಟಿನಾಗ ನಾವು ಈ ರೀತಿ ಮಾಡಿದ್ವಿ. ಮತ್ತೆ ಇನ್ನೊಂದ್ ಸರ, ಮಾಜಿ ಸೈನಿಕರು 10-20 ವರ್ಷಗಳ ಕಾಲ ದೇಶದ ಗಡಿಯನ್ನಾಗಿರ್ತ ತಾಯಿ ಭಾರತಾಂಬೆಯ ಸೇವೆಯಲ್ಲಿ ತಲ್ಲೀನರಾಗಿರ್ತಾರೆ. ಅವ್ರು ಬಂದು ಏನಪ್ಪಾ ಅಂದ್ರೆ ಖಾಲಿ ಕುಡಕ್ ಮನ್ಯಾಗ ಆಗಂಗಿಲ್ಲ ಅವ್ರಿಗೆ. ನೋಡ್ಬೇಕ್ರಿ ನೀವು, ಇಲ್ಲಿ ಬಂದ್ರೆ ರಿಟೈರ್ಮೆಂಟ್ ಆದಂದ್ರೆ ಬಂದ್ರೆ ಸರ್ ಏನಾರು ಮಾಡ್ಬೇಕಂತ ಅಡ್ಡಾಡ್ತಿರ್ತಾರ. ಅಂತವ್ರು ಏನ್ ಮಾಡ್ತೀವಿ ಅಂದ್ರೆ ನಾವು ಸೊ ಎಷ್ಟು ಒಂದು ಪರ್ಸೆಂಟೇಜ್ ಕಮ್ಮಿ ಅಷ್ಟು. ಈಗ ನಾರ್ಮಲ್ ಆಗಿ ಬರ್ತಕ್ಕಂತಹ ತರಬೇತಿ ವೆಚ್ಚಕ್ಕಿಂತನೂ ಏನಪ್ಪ ಅಂದ್ರೆ ಒಂದು ಪರ್ಸೆಂಟೇಜ್ ಕಮ್ಮಿ ಅಷ್ಟು ಮಾಡಿ ಅವ್ರಿಗೆ ಹೆಂಗಂದ್ರೆ ಈಗ ಸಣ್ಣ ಮಕ್ಕಳಿಗೆ ಬೋಧನೆ ಮಾಡ್ತಾರ ಅಂದ್ರೆ 5 ವರ್ಷ 10 ವರ್ಷ ಗ್ಯಾಪ್ ಆಗಿರ್ತದೆ. ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ದೇ ಆದಂತ ಒಂದು ಸ್ಟ್ರಾಟಜಿ ಬೇರೆ ಅದ. ಕನ್ನಡ ಶಾಲೆ ಕಲ್ಸಿದಂಗ್ರಿ, ಮತ್ತೆ ಕನ್ನಡ ಶಾಲೆಗೆ ಕಲ್ಸಿದಂಗ ಇದರಿಂದ 6-7 ಹಿಂಗ್ ಕಲ್ಸಿದಂಗ ಅವ್ರಿಗೊಂದು ಅದೊಂದು ಸ್ಟ್ರಾಟಜಿ ಮುಖಾಂತರ ಕಂತೀವಿ. ಮೊನ್ನೆ ಇದ್ರ ಫಾರ್ ಎಕ್ಸಾಂಪಲ್ ನಾ ಹೇಳ್ಬೋದು, ಮೊನ್ನೆ ಇರ್ತಕ್ಕಂತಹ 10 ಜನ ಎಕ್ಸ್ ಆರ್ಮಿಗಳು ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸರ್ಗಳು ಪ್ರವೇಶನ ಪಡೆದಿದ್ದಾರೆ ಸರ್. ಮೊನ್ನೆ ಬಂದಂತಹ DR ಸಿವಿಲ್ ಇವೇನು ಎರಡದವಲ್ಲ, ಸೊ ಎರಡದ್ರಲ್ಲೂ ಕೂಡ ಅಷ್ಟು ಲಿಸ್ಟ್ ಇದಾರೆ ಸರ್. 10 ಜನ ಅಡ್ಮಿಷನ್ ಅದಾವ್ರ, 10 ಜನ ಇದಾರೆ. ಅದ್ರ ಬಗ್ಗೆ ನಾನು ವಿಡಿಯೋನು ಮಾಡಿದ್ದೀನಿ ಒಂದ್ಸರ್ತಿ, ಅದ್ರ ಬಗ್ಗೆ ಇದನ್ನು ಮಾಡಿದ್ದೀನಿ ನಾನು. ಆದ್ರೆ ಸರ ಇವ್ ನಾವು ಕೊಡ್ತಕ್ಕಂತ ನಿಲುವು ಕರೆಕ್ಟ್ ಅವ್ರಿಗೆ ಮುಟ್ಟಬೇಕು. ಸುಮ್ಮನೆ ನಾವು ಏನೋ ಹೇಳತ್ತೀವಿ, ಅದೊಂದು ಏನೋ ಹೇಳ್ಕೊಂಡ್ಸಿಂದ ಅವ್ರು ಹೋಗ್ಬಿಟ್ರು, ಕಲ್ತ 3 ತಿಂಗಳು ನಮ್ಮ ಕಡೆ ಕಲ್ತ್ ಹೋಗ್ಬಿಟ್ರು ಅಂದ್ರೆ ಅದಕ್ಕೆ ಫಾಯ್ದಾ ಇಲ್ಲ ಸರ್. ಅವ್ರನ್ನ 3 ತಿಂಗಳು ಕಲ್ತ ವಾಪಸ್ ಬಿಟ್ಟಿವ್ರ ಅವ್ರ ನೌಕರಿ ಹೆಂಗಿಲ್ಲ ಸರ್. 3 ತಿಂಗಳು ಆದಂತರ ಅವ್ರು ನಮ್ಮ ಮುಂದೆ ಇಟ್ಕೊಂಡು ಎಕ್ಸಾಮ್ ಬಂದಾಗ ಯಾವ ರೀತಿ ಓದ್ಬೇಕು, ಏನು ಓದಬೇಕು, ಅವ್ರನ್ನ ಹೋಗಿ ದಡ ಸೇರಿಸಿದ ನಂತರ ವಾಪಸ್ ನಮ್ಗೆ ಏನಪ್ಪಾ ಅಂದ್ರೆ ಅವರಿಂದ ಒಂದು ಆಶೀರ್ವಾದ ದೊರೀತದೆ. ಸೊ ಇವು ನಮ್ಮ ಸಂಸ್ಥೆಗಳಾಯ್ತು, ನಾವತ್ತು ಎಲ್ಲರೂ ಏನಪ್ಪಾ ಅಂದ್ರೆ ಬೆಳಿತೀವಿ ರೀ. ಆ ಒಂದು ನಿಟ್ಟಿನಾಗ ನಾವು ಕೆಲಸ ಮಾಡ್ತೇವೆ ಅಂದಾಗ ಸೊ ನಾವು ಈ ಒಂದು ಸಂಸ್ಥೆಯೊಂದಿಗೆ ಒಂದು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ತುಂಬ ಒಳ್ಳೆಯ ಕೆಲಸ ಸರ್, ತುಂಬ ಧನ್ಯವಾದಗಳು ನಿಮಗೆ. ಒಳ್ಳೇದಾಗಲಿ ಸರ್, ಮಾಡ್ತಿದ್ದೀರಾ, ಒಳ್ಳೇದಾಗಲಿ. ಹಾಂ ಸರ್, ಮತ್ತೆ ನೋಡ್ರಿ ಇದು ಅಂದ್ರೆ ನಮ್ಮಿಂದ ಏನೇನು ಸವಲತ್ತುಗಳು ಮತ್ತೆ ಅದು ಇನ್ನೊಂದು ಸವಲತ್ತು ಹೇಳಿದ್ರೆ ಈ ಬುಕ್ಸ್ ಸರ್ ಏನಪ್ಪಾ ಅಂದ್ರೆ ಮಾರ್ಕೆಟ್ನಾಗ ಸರ್ ಬುಕ್ಸ್ ತಗೋಕ್ ಹೋಗ್ಬೇಕಾದ್ರೆ ಒಂದೊಂದು ಬುಕ್ಸ್ 500-600 ಇರುತ್ತೆ. ಇಲ್ಲ, ನಾನು ಕಟ್ಟಿದ ಶುಲ್ಕದಲ್ಲೇ ಈ ಎಲ್ಲ ನಮ್ಮ ಒಂದು 10 ಬುಕ್ಸ್ಗಳನ್ನ ಅಂದ್ರೆ ಎಲ್ಲ ಸಬ್ಜೆಕ್ಟ್ ವೈಸ್ ಇರ್ತಾವೆ ಸರ್. ಅಷ್ಟು 16 ಸಬ್ಜೆಕ್ಟ್ ಅನ್ನು ಒಳಗೊಂಡಂತಹ ಬುಕ್ಸ್ಗಳು ಇವಾಗಿರ್ತಾವೆ. ಇವಷ್ಟು ಕೂಡ ಫ್ರೀ ಆಗಿ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿದೀವಿ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಬಗ್ಗೆ ಬಹಳ ಹಾವಳಿ ಆಗಿದೆ ಅಂದ್ರೆ ಹೌದು ಸರ್. ಒಂದು ಇದು ನಾವು ಎಷ್ಟು ಏನನ್ನ ನಾವು ಕಲಿಬೇಕು, ಎಷ್ಟು ಕಲಿಬೇಕು ಅನ್ನೋದು ನಮ್ಮ ಟೆಸ್ಟ್ ಸೀರೀಸ್ ಮುಖಾಂತರ ಗೊತ್ತಾಗಿರ್ತದೆ. ಈಗ ಡೈಲಿ ನೋಡ್ರಿ ಸರ್, ಒಂದು ವೀಕ್ದಾಗ ಡೈಲಿ 25 ಮಾರ್ಕ್ಸ್ ತಗೊಂಡ್ರೆ ಅಂದ್ರೆ ಅವ್ರಿಗೆ ಯಾವ ಝೋನ್ದಾಗ ಅವರು ವೀಕ್ ಅದಾರಲ್ಲ ಆ ಝೋನ್ ಎಬ್ಸ್ಕೊಂಡ್ ಬರಕ್ ನಡೀತದೆ. ಅದ್ರ ಜೊತೆಗೆ ವೀಕ್ಲಿ ಟೆಸ್ಟ್ ಒಂದು ಅಂತ ತಿಳ್ಕೊರಿ, ಅದ್ರಾಗ ಎಷ್ಟು ಪರ್ಸೆಂಟೇಜ್ ಅವ್ರು ತಗೋತಾರ, ಅದ್ರ ಮೇಲೆ ನಾವು ಏನಪ್ಪಾ ಅಂದ್ರೆ ಇನ್ನು ಮುಂದೆ ಏನ್ ಹೇಳ್ಬೇಕು, ಯಾವ ರೀತಿ ಯಾವ ತಳ ಇಳಿದು ಹೇಳ್ಬೇಕು ಅಂತ ಎಲ್ಲ ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ತಿಂಗಳಿಗೆ ಒಂದ್ಸರಿ ಸರ್ 30 ದಿನಗಳ ನಂತರ ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಪೂರ್ಣವಾದಂತ ಒಂದು ತಿಂಗಳಿನ ಕರೆಂಟ್ ಇವೆಂಟ್ಸ್ ಎಕ್ಸಾಮ್ ನಡೀತೀವಿ ಸರ್. ಸೊ ಯಾವ ರೀತಿ ಅಂತಂದ್ರೆ ಯಾವ ರೀತಿ ಅಂದ್ರೆ ಎಲ್ಲಿ ಹೋದ್ರು ಕೂಡ ನಮ್ಮದು ಒಂದು ಅವ್ರಿಗೆ ಇದು ಇರ್ಬೇಕು ಸರ್. ಹೌದು, ಈ ರೀತಿ ಅದಪ್ಪ ಅಂತ ಹೇಳಿ, ಹೌದಲ್ಲ, ಆ ಒಂದು ನಿಟ್ಟಿನ ನಾವೆಲ್ಲ ಟೆಸ್ಟ್ ಸೀರೀಸ್ ಕೊಡ್ತಾ ಇದೀವಿ ಸರ್. ಮತ್ತೆ ಏನೋ ಇದು ನಮ್ಮ ಮೈ ಡೈರೆಕ್ಟರಿ ಆ್ಯಪ್ ಇದೆ, ಈ ಆ್ಯಪ್ದಾಗ ಸಂಪೂರ್ಣವಾದ ನೀವು ವಿಡಿಯೋ ಮಾಡಿದಿರಿ. ಎಲ್ಲ 16 ಸಬ್ಜೆಕ್ಟ್, ಇದು KS ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ರೆಕಾರ್ಡಿಂಗ್ ಇಟ್ಟಿದ್ವಿ. ಯಾಕೆ ಹೇಳ್ರಿ, ಇಲ್ಲಿಂದ ನಮ್ಮ ಯಾರೋ ಸ್ಟೂಡೆಂಟ್ಸ್ಗಳು ಏನೋ ಸ್ವಲ್ಪ ಅಸ್ತವ್ಯಸ್ತಾಗಿ ಹೋಗ್ಬಿಡ್ತಾರೆ ಮಧ್ಯದಲ್ಲಿ, ಅವ್ರಿಗೆ ಆ ಒಂದು ಟಾಪಿಕ್ಗಳು ಏನೋ ಮಿಸ್ ಆದ್ರೆ ಸರ್ ಪ್ರಾಬ್ಲಮ್ ಆಗಿಬಿಡ್ತದೆ ಅವ್ರ ಎಕ್ಸಾಮ್ದಾಗ. ಸೊ ಆ ಒಂದು ನಿಟ್ಟಿನಾಗ ಅಲ್ಲಿ ಹೋದ್ರೂ ಕೂಡ ವಿಡಿಯೋ ಕ್ಲಿಕ್ ಮಾಡಿ ಸಂಪೂರ್ಣವಾದ ವಿಡಿಯೋನ ನೀವು ಹೆಂಗ ಅಲ್ಲಿ ಆಫ್ಲೈನ್ದಾಗ ಹೇಳ್ತಿರಲ್ಲ ಅದೇ ತರನಾಗಿ ಇಲ್ಲಿ ಆನ್ಲೈನ್ದಾಗ ಹೇಳ್ತಿದ್ವಿ ನಾವು. ಅದನ್ನ ಆ್ಯಪ್ದಾಗ ಹೋಗಿ ನೋಡ್ಕೊಂಡು ಬಿಡ್ಬೇಕು. ಅದಕ್ಕೆ ಯಾವುದೇ ರೀತಿ ಫೀಸ್ ಇರಂಗಿಲ್ಲ ನಮ್ಮ ಸ್ಟೂಡೆಂಟ್ಸ್ಗಳಿಗೆ. ಅಲ್ಲಿ ಹೋಗಿ ನೋಡ್ಕೊಂಡ್ರೆ ಅಲ್ಲಿಂದ ಸಿಂಕ್ ಯಾವುದೇ ರೀತಿ ಆಗಿ ಅವರೊಂದು ಫಲಿತಾಂಶಕ್ಕೆ ಉತ್ತಮವಾದಂತಹ ಫಲಿತಾಂಶ ಬರ್ತದ ಅಂತ ಈ ಒಂದು ನಿಟ್ಟಿನಾಗ ಅದೊಂದು ಕೆಲಸ ನಾವು ಮಾಡಿದ್ವಿ ಸರ್. ಓಕೆ ಸರ್, ಈ ರೀತಿ ಇರ್ತಕ್ಕಂಥದ್ದು ನಮ್ಮ ಸಂಸ್ಥೆಯಲ್ಲಿ ಏನೇನು ಕೊಡ್ತೀನಿ ಅಂದ್ರಲ್ಲ, ಈ ರೀತಿ ಕೊಡ್ಬೇಕಾದ ಪ್ರಸಂಗ ಅಂತೂ ಹೇಳಿದೆ ಸರ್. ಸೊ ನೆಕ್ಸ್ಟ್ ನೋಡ್ರಿ, ಮತ್ತೊಬ್ಬ ವಿದ್ಯಾರ್ಥಿ ಏನ್ ಕೇಳಿದ ಅಂದ್ರೆ ಒಂದು ಕ್ವಶನ್ ಕೇಳಿದಾನ ಸರ್, ನಾ ಓದೋಕ್ಕಿಂತ ಮೊದಲ ಸರ್ ಒಂದ್ ಸ್ವಲ್ಪ ಕ್ವಶನ್ಸ್ ಟ್ವಿಸ್ಟ್ ಐತ್ರಿ ಸರ್. ನಾ ಓದೋಕ್ಕಿಂತ ಮೊದಲ ಲವ್ ಮಾಡಿದೀನಿ ರೀ ಸರ್. ಈಗ ನಾ ಅದನ್ನ ಹೆಂಗ್ ಮಾಡಲ್ರಿ ಸರ್, ಇನ್ನು ನಂಗೆ ನೌಕರಿ ಸಿಗ್ತೈತೋ ಇಲ್ಲರಿ ಅಂದ್ರೆ ಲವ್ ಮಾಡೀನಿ ಸರ್. ನಾ ಫಸ್ಟ್ ಒಂದು ಪ್ರೀತಿ ಮಾಡಿದೇನ್ರಿ, ಪ್ರೀತಿ ಒಳಗೆ ಬಿದ್ದಿದ್ದೇನ್ರಿ. ಇನ್ನು ನಾ ಟ್ರೈ ಮಾಡಕತ್ತೇನ್ರಿ ನೌಕರಿಗೆ. ಈಗ ನಂಗೆ ನೌಕರಿ ಸಿಗ್ತೈತೋ ಇಲ್ಲೋ ನನಗಂತ ಈಗ ಆನ್ಸರ್ ಗೊತ್ತೇನ್ರಿ ಸರ್, ನೀವು ಹೇಳ್ಬೇಕ್ರಿ ಇದಕ್ಕೆ. ಅಲ್ಲ, ಆನ್ಸರ್ ಗೊತ್ತಿಲ್ಲ ಅನ್ನೋದಕ್ಕಿಂತ ಸರ್ ಈಗ ನಡೆದಿರುವಂಥ ಟ್ರೆಂಡು ಮತ್ತೆ ನಾವು ನೋಡಿರುವಂಥ ಪ್ರಕಾರ ಸುಮ್ಮನೆ 1-2 ಮಾತು ಮಾತಾಡ್ಬೋದು. ಮಾತಾಡಲಿ ಸರ್. ನೋಡ್ರಿ, ನೀವು ಮಾಡಿರುವಂಥ ಒಂದು ಈ ಕಾನ್ಸೆಪ್ಟ್, ನೀವು ಮಾತಾಡ್ತಿರುವಂಥ ಈ ಸಬ್ಜೆಕ್ಟ್ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಮ ಜೀವನವನ್ನು ಹಾಳು ಮಾಡ್ತಿರ್ಲಿಲ್ಲ ಅಂದ್ರೆ, ನಿಮಗ ಒಳ್ಳೇದಿಂದ ಕೆಟ್ಟದ ಕಡೆ ಒಯ್ತಿರ್ಲಿಲ್ಲ ಅಂದ್ರೆ ದಯಮಾಡಿ ಅದನ್ನ ಬಿಟ್ಕೊಡ್ಬೇಡ್ರಿ. ಅಂದ್ರೆ ನೀವು ನೋಡಿದಿರಿ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಘಟನೆ ಆಯ್ತು, ಕಲಿಯುವುದು ಸೀತೆ ಅಂತ. ಸೊ ನಿಮಗೆ ಗೊತ್ತಾಗ್ಬಿಡ್ತೈತಿ ಯಾವ್ದು ಒಳ್ಳೇದೈತಿ ಯಾವ್ದು ಕೆಟ್ಟದೈತಿ ಯಾವ್ದು. ನೋಡ್ರಿ, ಜೀವನದಾಗ ಏನ್ ಮ್ಯಾಚ್ ಆಕೈತಿ ಬಿಡ್ತೈತೆ ಗೊತ್ತಿಲ್ಲ, ವೈಬ್ ಮ್ಯಾಚ್ ಆಗ್ಬೇಕು, ಮನಸ್ಥಿತಿ ಹೌದಲ್ಲ ಸರ್, ಭಾಳ ಇಂಪಾರ್ಟೆಂಟ್ ಆಕೈತಿ. ಅದನ್ನೆಲ್ಲ ಹಂಗೆ ಮಾಡ್ತಾ ಹೋಗ್ರಿ, ನಾವೇನು ಬ್ಯಾಡ್ ಅನ್ನಕ್ ಬರಂಗಿಲ್ಲ. ಆದ್ರೂ
ಮೊದಲಿಗೆ ಜೀವನ ಕಟ್ಕೊಳ್ಳೋದು ಮುಖ್ಯ, ಆಮೇಲೆ ಅದನ್ನೆಲ್ಲ ಇದ್ದೇ ಇರ್ತೈತಿ. ನಮ್ಮ ಕ್ಲಾಸ್ನಾಗ ನಮ್ಮ ಸರ್ಗಳು, ನಾವು ಕೋಚಿಂಗ್ ತೊಗೋಬೇಕಾದ್ರೆ ರಗಡ್ ಮಂದಿ ನಮ್ಮ ಟೀಚರ್ಸ್ ನಮ್ಗೆ ಹೇಳ್ತಿದ್ರು, ಫಸ್ಟಿಗೆ ಒಂದ್ಸಲ ನೀನು ಸಕ್ಸಸ್ ಆಗಿ ತೋರಿಸ, ಆಮೇಲೆ ನಿನ್ನ ಮುಂದೆ ಹಿಂದೆ ಕ್ಯೂ ಹಚ್ಚಿರ್ತಾರ ಅಂತ ಹೇಳ್ತಿದ್ರೆ. ಸೊ ಅದನ್ನೆಲ್ಲ ಆ ಕಡೆ ಅಷ್ಟೇ ಒಂದೇ ಸೈಡಿಗೆ ತೊಗೋಬೇಡ್ರಿ, ಇದು ಲೆಫ್ಟ್ ಇಸ್ಟ್ ಅಷ್ಟೇ ತೊಗೋಬೇಡ್ರಿ, ರೈಟಿಗೂ ತಗೋರಿ ಇದು ನಂಗೆ, ಹೌದಾ? ರೈಟಿಗೆ ತಗೋರಿ. ಎಷ್ಟು ಮಂದಿ ಶಕ್ತಿ ಯೋಜನೆಯವರು ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡ್ತಿದ್ರಿ, ನೀವು ನಮ್ಮ ಬೈಬೇಡ್ರಿ, ನೀವು ಮಾಡ್ರಿ, ನಾವೇನು ಅನ್ನಂಗಿಲ್ಲ. ಆಕ್ಚುಲಿ ಹುಡುಗರಿಗಿನ್ನ ಹೆಣ್ಮಕ್ಳದ್ದು ಏನೈತಲ್ರಿ ಭಾಳ ಏನಂತಾರ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ಅವ್ರ ಡೆಡಿಕೇಶನ್ ಭಾಳ ಇರ್ತೈತೆ ಎಕ್ಸಾಮ್, ಹೌದ್ರಾ? ಸೊ ಆ ಡೆಡಿಕೇಶನ್ ಅವ್ರು ಹಾಕಿ ಏನ್ ಮಾಡ್ತಿರ್ತಾರಪ್ಪ ಅಂತ ಕೇಳಿದ್ರೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರ್ತಾರೆ, ಹೌದಲ್ಲ ಸರ್? ಎಸ್ ಸರ್. ಸೊ ಆನ್ಸರ್ ಸಿಕ್ತು ಅಂತ ಅನ್ಬೋದು ನೋಡ್ರಿ. ಒಳ್ಳೆತನ ಮಾಡ್ತೀವಿ ನಾವು, ಒಳ್ಳೆತನೇ ಮಾಡಬೇಕು ಅನ್ಕೊಂತೇನು ತಲೆ ಕೆಡಿಸ್ಬೇಡ್ರಿ. ಕೆಟ್ಟದನ್ನ ಮಾಡೋದನ್ನ ಬಿಟ್ಬಿಡ್ರಿ, ಇದು ಒಳ್ಳೇದು ಮಾಡ್ತೀವಿ ಮಾಡ್ತೀವಿ. ಅದೇನೋ ಒಂದು ಗಾದೆ ಐತಲ್ಲ ಸರ್, ಏನಪ್ಪಾ ಅಂತ ಕೇಳಿದ್ರೆ ಪೂರ್ವದ ಕಡೆ ನಡ್ಕೊತ ಹೋದಿವಿ ಅಂದ್ರೆ ಪಶ್ಚಿಮ ಆಟೋಮೆಟಿಕ್ ಆಗಿ ಹಿಂದುಳಿತೈತೆ ಅಂತ. ಪಶ್ಚಿಮ ಕಡೆ ಹೋದಿವಿ ಅಂದ್ರೆ ಪೂರ್ವ ಆಟೋಮೆಟಿಕ್ ದೂರದು. ಒಳ್ಳೇದ ಮಾಡ್ಬೇಕಂತಿಲ್ಲ, ಕೆಟ್ಟದ್ ಮಾಡೋದನ್ನ ಬಿಟ್ಬಿಟ್ರಿ, ತಾನಾಗಿ ಒಳ್ಳೇದು ಮಾಡೇ ಮಾಡ್ತೀರಿ. ಸರ್ ನಾವು ಓದಕ್ಕಿಂತ ಮುಂಚೆ ನಾವು ಮಾಡಿ ಅಂತ ಹೇಳಿದ್ರಿ. ಸೊ ಮಾಡಿದ್ರು ಪರವಾಗಿಲ್ಲ, ಯಾಕಂದ್ರೆ ಒಂದೊಂದು ಯಶಸ್ಸಿನ ಹಿಂದೆ ಮಹಿಳೆಯರು ಇರ್ತಾರ, ತಾಯಿ ಆಗಿರ್ಬೋದು, ಹಿಂಗಿರ್ತದ. ಆದ್ರೆ ಏನಪ್ಪಾ ಅಂದ್ರೆ ಎಲ್ಲವೂ ಒಂದು ಹತೋಟಿಯಲ್ಲಿ ಇರಬೇಕು, ಎಲ್ಲವೂ ಒಂದು ಟ್ರಯಾಂಗಲ್ ದಾಗ ಇರ್ಬೇಕ್ರಿ. ಸೊ ಅದನ್ನ ಬಿಟ್ಟು ಹೊರಗೆ ಹೋಗ್ಬಾರ್ದು. ಸೊ ಹೌದಲ್ಲ, ನಿಮ್ದೇ ಆದಂತಹ ಒಂದು ರೂಟ್ ಮ್ಯಾಪ್ ಅನ್ನ ಹಾಕೋಬೇಕು, ನಿಮ್ದೇ ಆದಂತಹ ಒಂದೊಂದು ಐಡಿಯಾಸ್ ಅನ್ನ ಹಾಕೋಬೇಕು, ನಿಮ್ದೇ ಆದಂತಹ ಒಂದು ಯಶಸ್ಸು ನಿಮ್ಗೆ ದೊರೀತದೆ ಅಂತ ಹೇಳ್ತಕ್ಕಂಥ ಒಂದು ಆನ್ಸರ್ ನಿಮ್ಗೆ ಸಿಕ್ತಂತ ಅನ್ಕೋತೀವಿ. ಇಷ್ಟ ಈ ಕಥೆ ಹೇಳ್ಬೇಕಾದ್ರೆ ಒಂದು ಸಿಂಪಲ್ ಆಗಿ ನಮ್ಗೊಬ್ರು ಸರ್, ಧಾರವಾಡದ KS ಸರ್ ಒಬ್ರು ನೆನಪಿದ್ರು ನನಗೆ. ಅವ್ರ ಕಥೆ ಹೇಳತ್ತಿದ್ರು. ಅವ್ರ ಸ್ಟೂಡೆಂಟ್ ಒಬ್ರು ಇದ್ರಂತ. ಸ್ಟೂಡೆಂಟ್ಸ್ ಹೆಂಗಪ್ಪ ಅಂತ ಕೇಳಿದ್ರೆ, ಒಬ್ರು ಚಂದಂಗಿರೋ ಅಕ್ಕ, ಅರ್ಥ ಆಕೈತಿ ನಿಮ್ಗೆ, ಒಬ್ರು ಬ್ಯಾಚ್ಮೇಟ್ಗಳು 4 ಮಂದಿ ಹುಡುಗರು, ಅವ್ರೊಬ್ರು 5 ಮಂದಿ ಫ್ರೆಂಡ್ಸ್ ಅಂತವ್ರೆ. ಸೊ ಅವ್ರು 4 ಮಂದಿ ಅವ್ರ ಹಿಂದೆ ತಿರುಗಾಡವ್ರಂತ, ಹೌದ್ರೆ? 4 ಮಂದಿ ಹಿಂದೆ ತಿರುಗಾಡೋದಕ್ಕೆ ಅವ್ರು ಏನು ಆ ಹುಡುಗಿ ಇದ್ರಲ್ಲ, ಅವ್ರು ಅದನ್ನ ನೆಗೆಟಿವ್ ಆಗಿ ನೋಡ್ಲಿಲ್ಲ, ಪಾಸಿಟಿವ್ ಆಗಿ ನೋಡಿದ್ರು. ಹೆಂಗಪ್ಪ ಅಂತ ಕೇಳಿದ್ರೆ, ಆ ಹುಡುಗಿ ಈಗ ಒಂದು ಸ್ಟೇಷನ್ ಒಳಗೆ PSI, ಅವ್ರ ಜೊತೆ 4 ಮಂದಿ ತಿರುಗಾಡ್ತಿದ್ರಲ್ರಿ, ಅವರು ಹಾಳಾಗಬಾರ್ದಂತ ಅವ್ರ 4 ಮಂದಿ PC ಮಾಡೋದ್ರಿ. ಅವ್ರು ಕ್ಲಾಸ್ ಹೇಳಿ ಅವ್ರಿಗೆ ಕುಂದರ್ಸಿ, ಅವ್ರಿಗೆ ಓದಿಸಿ, ಹಿಂಗ್ ಓದ್ಬೇಕಂತ ಹೇಳಿ ಅವ್ರು PSI ಆದ್ರು, ಇವ್ರು PC ಆದ್ರು. ನಾವ್ ಹೇಳ್ತಿರೋದನ್ನ 2 ತರ ತಗೋಬೇಕು ನೀವು, ಒಂದು ಪಾಸಿಟಿವ್ ಆಗಿ ತಗೋಬೇಕು, ಒಂದು ನೆಗೆಟಿವ್ ಆಗಿ ತಗೋಬೇಕು. ಬಿಟ್ಟಿದ್ದು ಅರ್ಥ ಆಗೈತ್ರೆ? ಪಾಸಿಟಿವ್ ಅಂದ್ರೆ ಹೆಣ್ಮಗಳಾದ್ರೆ ಏನಾಯ್ತು, ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ನ ಬಿಟ್ಟು ಕೊಡದೆ ಇರುವಂತದ್ದು. ನೆಗೆಟಿವ್ ಹೆಂಗ್ ತಗೋಬೇಕಪ್ಪ ಅಂತ ಕೇಳಿದ್ರೆ, ಪಾಸಿಟಿವ್ ಹೆಂಗ್ ತಗೋಬೇಕಪ್ಪ ಅಂತ ಕೇಳಿದ್ರೆ ಅಂದ್ರೆ ನೋಡ್ರಿ, 4 ಮಂದಿ ನೀವು ಸಮರ್ಥರಿದ್ರಿ PSI ಆಗೋದಕ್ಕೆ, ಆದ್ರೂ ಏನಾದ್ರಿ ನೀವು PC ಆದ್ರಿ. ಸೊ ಇವೆಲ್ಲ ಯೋಚನೆಗಳು ನೀವು ಮಾಡ್ತಾ ಒಂದು ಒಳ್ಳೆ ಹಾದಿ ನೋಡ್ರಿ, ಸ್ಟ್ರಾಟಜಿ ಹಾಕೋರಿ, ಟೆಸ್ಟ್ ಸೀರೀಸ್ ಅನ್ನ ಬರೀರಿ, ಒಳ್ಳೆ ಪುಸ್ತಕಗಳನ್ನ ಓದ್ರಿ. ಆಗ್ಲೇ ಹೇಳ್ದಂಗೆ ಸರ್, 10 ಪುಸ್ತಕ ಒಂದ್ಸಲ ಓದೋದಕ್ಕಿಂತ ಒಂದೇ ಒಂದು ಪುಸ್ತಕವನ್ನ 10 ಸಲ ಓದ್ರಿ. ಹೌದು ಸರ್? ಎಸ್ ಸರ್. ನೆಕ್ಸ್ಟ್ ಸರ್, ನಾ ಇನ್ನೂ PUC ದಾಗ ಅದನ್ರಿ ಸರ್, ಡಿಗ್ರಿ ಮುಗಿದ ನಂತರ ಓದ್ಬೇಕಂತ ಮಾಡಿದೇನ್ರಿ. ಸೊ ಇದಕ್ಕೆ ನಿಮ್ಮ ಕ್ವಶನ್ ಆನ್ಸರ್ ಏನದ ಅಂತ. ಡಿಗ್ರಿ ಮುಗಿದ ನಂತರ ಅನ್ನೋದಕ್ಕಿಂತ ಬೇಸಿಕ್ಸ್ ಫೌಂಡೇಶನ್ ಏನಂತಾರ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಬಂದ್ಬಿಡ್ರಿ. ಮೊದಲನೇ PUC ದಿಂದ ಚಾಲು ಆಗ್ರಿ, ಅದ್ರಾಗ ಈಗ ನೋಡ್ರಿ ನೀವು ನೀಟ್ JEE ಇದಾವರೆಲ್ಲ 9th ದಿಂದ ಚಾಲು ಮಾಡ್ಯಾರ. ಅದ್ರ ಸೊ ಅದಕ್ಕೆ ಏನಂತೀನಿ, PUC ದಾಗ ಅದೀರಾ, ನಿಮ್ಗೆ ಸಿವಿಲ್ ಸರ್ವಿಸಸ್ಗೆ ಹೋಗ್ಬೇಕನ್ನೋ ಏನಂತಾರ ಅದಕ್ಕೆ ಒಂದು ಗುರಿ ಐತಾ, 100% ಶೋರ್. ನೀವು PUC ಒಳಗಡೆ ಇರಲಿ, 10th ಒಳಗಡೆ ಇರಲಿ, ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವು ಮೊದಲನೇ ಹಿಡ್ದಾನೆ ಅದನ್ನ ಸ್ವಲ್ಪ ಮಾಡ್ಕೊಂತ ಬಂದ್ರಿ ಅಂದ್ರೆ ಅಟ್ ಲಾಸ್ಟ್ ಏನಂತಾರ ಹಿರಿಯರ್ ನಮ್ಗೊಂದು ಮಾತು ಹೇಳಿ ಹೋದ್ರಿ, ಈಗಿನ ಹಿಡ್ದಾಗ ಗಿಡಕ್ಕೆ ನೀರ್ ಹಾಕೊಂತ ಹೋದ್ರ ಸಣ್ಣದಿದ್ದಾಗ, ದೊಡ್ಡದಾದ್ಮೇಲೆ ಹೋಗಿ ಗಿಡ ನಮ್ದನ್ನ ಬರ್ತೈತಂತೆ. ಸೊ ಈ ರೀತಿ ಆಗ್ತೈತಿ. ಓದೋದು ಇದು ಮಾತ್ರ ಕಂಪಲ್ಸರಿ ಆಗಿರ್ತದೆ. ಹೇಳ್ಬೋದು ಸರ್, ನಾ ಇನ್ನೂ PUC ಅದನಪ್ಪ ಅಂತಂದ್ರೆ ಆ ವ್ಯಕ್ತಿ ಇನ್ನು PUC ಅದನ್ನು ಡಿಗ್ರಿ ಮುಗಿದ ನಂತರ ಓದ್ತಾನಂತಂದ್ರೆ ಸರ್ ಹೆಂಗಿರ್ತದೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ PUC ಅದಾನ್ರಿ, ಇವ ಇಲ್ಲಿಂದ ಚಾಲು ಮಾಡ್ಯಾನ ಓದ್ತ, ಇನ್ನೊಬ್ಬ ವ್ಯಕ್ತಿ ಅದಾನ B ಅನ್ನವ, ಅವ್ನು ಡಿಗ್ರಿ ಮುಗಿದ ನಂತರ ಓದ್ತಾನೆ. ಸರ್ ಎಷ್ಟು ಲಾಟ್ ಆಫ್ ಡಿಫರೆನ್ಸ್ ಭಾಳ ಆಕೈತ್ರಿ. ಇವ್ರಿಗೆ ಆಲ್ರೆಡಿ ಇವ್ರು ಏನಾಗ್ಯಾರ ಮೇನ್ಸ್ ಕ್ಲಿಯರ್ ಮಾಡುವಂತ ಸಾಮರ್ಥ್ಯ ಇರುತ್ತೆ, ಆತ ಇನ್ನೂ ಪ್ರಿಲಿಮ್ಸ್ ದಾಗ ರೆಡಿ ಆಗ್ತಿರ್ತಾರೆ. ಅದಕ್ಕೆ ಮತ್ತೆ ಇನ್ನೊಂದ್ಸರ ನಮ್ಗೆ ಗ್ರಾಮೀಣ ಮಟ್ಟದ ಹುಡುಗರು ಹೇಳ್ಬೋದು ಇದ್ರ ಬಗ್ಗೆ. ಈ PUC ದಾಗ ಅದಾನ ಮನುಷ್ಯ, ಈತ PUC ದಿಂದ ಓದ್ಕೋತ ಬಂದ್ರೆ ಇದ ಒಂದು ಡಿಗ್ರಿ 4th ಸೆಮ್ ಇದ್ದಾಗ PC ಆಗಿಬಿಡ್ತಾನ್ರಿ, ಪೊಲೀಸ್ ಆಗಿಬಿಡ್ತಾರೆ 100%. ಒಂದು ಸರ್ಕಾರಿ ನೌಕರಿ ಅನ್ನೋದು ಗ್ರಾಮೀಣ ಮಟ್ಟದವ್ರಿಗೆ ಬಹಳ ಅಂದ್ರೆ ಬಹಳ ಒಂದು ಅಗತ್ಯ ಅದ. ಅವ್ರಿಗಷ್ಟಲ್ಲ, ಎಲ್ಲರಿಗೂ ಅಗತ್ಯ ಅದ. ಆದ್ರೆ ನಮ್ಮಲ್ಲಿ ಕಡು ಬಡತದಿಂದ ಇರ್ತಕ್ಕಂಥ ಮಂದಿಗಳು ಹೆಂಗಿರ್ತಾವ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಎತ್ಗಳು ಹೊದ್ಕೊಂಡು ಹೊಲಕ್ಕೆ ಹೋಗ್ಬೇಕು ಸರ್. ಏನಪ್ಪಾ ಅಂದ್ರೆ ಕಬ್ಬಿಗೆ ಹೋಗ್ಬೇಕಾಗ್ತದ. ನಮ್ಮಲ್ಲಿ ನೋಡ್ತಿರ್ತೀವಿ ನಾವು, ನಮ್ಮ ತರಬೇತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಇಲ್ಲಿ ಹಳೆಯ ಹುಡುಗರ್ರಿ ಸೈಕಲ್ ತಗೊಂಡು ಇಲ್ಲೇ ಬಂದು ಬಿಡ್ತಾರ್ರಿ,
ವಾಡಿ ಕಟ್ಕೊಂಡು ಕಬ್ಬಿನ ವಾಡಿ ತಗೊಂಡು ಸೈಕಲ್ ಕಟ್ಕೊಂಡು ಇಲ್ಲೇ ಮಂದಿಗೆ ಹಚ್ಕೊಂಡು ಒಂದು ಕ್ಲಾಸ್ ಕುಂಡಿರ್ತಾವ ವಾಪಸ್ ಹೋಗಿ ಏನಪ್ಪ ಅಂದ್ರೆ ಅವ್ರ ದನಕ್ಕೆ ಮೇವು ಹಾಕಿ ಬಂದ್ಬಿಡ್ತಾರೆ ರೀ. ಸೊ ಅಂತ ಒಂದು ನಿಟ್ಟಿನಾಗ ಒಬ್ಬ ಯಾರಲ್ಲಿ ಅಧಿಕಾರಿಗಳು ಆದಾರೋ ಅಥವಾ ಒಂದು ಏನೋ ಗೌರ್ಮೆಂಟ್ ನೌಕರಿ ಸಿಕ್ಕರೆ ನಮಗೂ ಖುಷಿ ಆಗ್ತದೆ, ನಿಮಗೂ ಖುಷಿ ಆಗ್ತದೆ, ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರು ಬರ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈಗ PUC ಅದನ್ನು ನಾ ಡಿಗ್ರಿ ಅದನ್ನು ನಾ 10th ಅದನ್ನು ಇವು ಯಾವುದೂ ಭೇದಭಾವಿಲ್ಲ. ಸೊ ಏನಪ್ಪ ಅಂದ್ರೆ ಕಲಿಯಾಕಿದಕ್ಕೆ ಏನಪ್ಪ ವಯಸ್ಸಿಲ್ಲ ರೀ. ಸೊ ಕೆಲವು ಮಂದಿ ಮತ್ತೆ ಡಿಗ್ರಿ ಮುಗಿದವ್ರು ನೀವು ನೆಗೆಟಿವ್ ಹಾಕೋಬೇಡ್ರಿ, ಇನ್ನೇ ಓದೋದು ಬಿಡಪ್ಪ ಅಂತೇಳಿ ಇಲ್ಲ, ಹಂಗೆ ಮಾಡಂಗಿಲ್ಲ. ನೀವು PUC ಓದಿಲ್ಲಲ್ಲ ಆದ್ರೆ ಡಿಗ್ರಿನೂ ಓದ್ಬೋದು. ಸೊ ಡಿಗ್ರಿ ಈ PUC ದಿಂದ ಓದ್ಕೊತ ಹೋದಂಗೆ ಸರ್ ಏನಪ್ಪ ಅಂತಂದ್ರೆ ಹೇಳಿದ್ರಿ ಸರ್. ಸೊ ಡಿಗ್ರಿ ಈ PUC ದಿಂದ ಓದ್ಕೊತ ಹೋದ್ರೆ ಆತ ಇನ್ನೂ ಮೇನ್ಸ್ ರೆಡಿ ಅಂತಂದ್ರೆ ಇವನ್ ಒಂದು ಎ ಸೆಕ್ಷನ್ ಆಫೀಸರ್ ಆಗುವಂತ ಒಂದು ಸ್ಕಿಲ್ ಬೆಳೆದಿರ್ತದೆ. ಈಗ ಡಿಗ್ರಿದಿಂದ ಓದ್ತಾನೆ ಅಂದ್ರೆ ಸ್ವಲ್ಪ ತ್ರಾಸ ಆಗ್ತದೆ, ಅವರು ನೌಕರಿ ಹಿಡಿತಾರೆ, ತ್ರಾಸ ಆಗ್ತದೆ, ಟೈಮ್ ಹೋಗ್ತದೆ. ಮತ್ತು ಅವಾಗಿನ ಟೈಮ್ದಾಗ ಕಾಲ್ ಫಾರ್ ಮಾಡಿರ್ತಿಲ್ಲ, ಇಲ್ಲಪ್ಪ ನೀನು PUC ದಿಂದ ಓದಾಗ್ತಿ, ನೀನು ಏನೋ ಎಲ್ಲಿ ಡಿಗ್ರಿ ಒಳಗದ ಅವಾಗ ಪೊಲೀಸ್ ಕಾಲ್ ಫಾರ್ಮ್ ಆಯ್ತು, SD ಕಾಲ್ ಫಾರ್ಮ್ ಆಯ್ತು, ಇಲ್ಲ ನಾ ಅವಾಗ ಓದಿ ಹಿಡ್ತೀನಿ ಅಂದ್ರೆ ವಾಪಸ್ ಇವನ್ ಸಂಬಂಧ ಕಾಲ್ ಮಾಡಕ್ ಆಗಲ್ರಿ. ಅದು ಆ ಒಂದು ನಿಟ್ಟಿನಾಗ ಪದೇ ಪದೇ ಅವಕಾಶಗಳು ಬಂದಿರೋಂಗಿಲ್ಲ. ಸೊ ಇದ್ದಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಏನಾದ್ರೂ ನೀವು ಸಾಧನೆ ಮಾಡಿದಂದ್ರೆ ನಿಮ್ಮ ಹಡೆದ ತಂದೆ ತಾಯಿಗಳಾಗಿರ್ಬೋದು, ನಿಮಗೆ ಕಲಿಸಿದಂತಹ ಗುರುರು ಅಂತ ಭಾಗ ಆಗಿರ್ಬೋದು, ನಿಮ್ಮ ಆಜುಬಾಜು ಇರ್ತಕ್ಕಂಥ ನಿಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಖುಷಿ ಪಡ್ತಾರಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ರಿ, ನಮ್ಮಲ್ಲಿ ಒಂದು 5 ಕ್ವಶನ್ಸ್ಗಳನ್ನ ಬಹಳ ಅದ್ಭುತವಾದಂತಹ ಕ್ವಶನ್ಸ್ಗಳನ್ನ ಹಾಕಿದ್ರು. ಏನ್ ಹಾಕಿದ್ನಿ ಅಂದ್ರೆ ಸರ್ 2025ಕ್ಕೆ ಒಂದು ಯಾವ್ದಾರ ನಿಮ್ಮಲ್ಲಿ ನಿಮ್ಮನ್ನ ಹಿಂದೆ ಜಿಗ್ಗಿದಂತಹ ಅವಕಾಶಗಳು ಇದ್ದಿದ್ರೆ ಅದನ್ನ ನಾನು ಕೇಳ್ರಿ ಅಂದಿದ್ನಿ. ಸೊ ಆ ಒಂದು ನಿಟ್ಟಿನಾಗ ಬಹಳ ಕ್ವಶನ್ಸ್ ಹಾಕಿದ್ರು. ಅದರ ಆ ಪರ್ಸೆಂಟೇಜ್ ತೆಗೆದಾಗ ಈ 5 ಕ್ವಶನ್ಸ್ಗಳು ಎದ್ದು ಕಂಡಿದ್ದು ನನಗೆ. ಅದಕ್ಕೆ ಏನಪ್ಪಾ ಅಂದ್ರೆ ತೆಗೆದುಕೊಂಡು ಬಂದಿರ್ತೇನ್ರಿ ನಾ ಇಲ್ಲಿ. ಸೊ ಈ ಒಂದು ಅಷ್ಟು ಅದ್ಭುತವಾದಂತಹ ಕ್ವಶನ್ಸ್ಗಳು ನಮ್ಮ ಒಂದು ವಿದ್ಯಾರ್ಥಿಗಳು ಕೇಳ್ತಾರೆ. ಅವರಿಗೆ ಈ 2025 ಈ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀವಿ. ನಾವು ತಿಳಿದಷ್ಟು ನಾವು ಹೇಳಿದೀವ್ರಿ. ಯಾಕಂದ್ರೆ ನಾವು ಏನಪ್ಪಾ ಅಂದ್ರೆ ಅಷ್ಟು ದೊಡ್ಡ ಇದನ್ನಲ್ಲ, ಆದ್ರೂ ಕೂಡ ನಾವು ಹೋಗ್ತಕ್ಕಂತಹ ನಡೀತಕ್ಕಂತಹ ದಾರಿಯಲ್ಲಿ ನಮಗೆ ಕಂಡು ಬಂದಂತಹ ದೃಶ್ಯಗಳನ್ನ ಸ್ವಚ್ಛವಾಗಿ ಬಿಚ್ಚಿಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮತ್ತು ಅಲ್ಲಬಕ್ಷಿ ಸರ್ ಅವರು ಮಾಡಿರ್ತೀವಿ. ಸೊ ಇಷ್ಟವಾದ್ರೆ ಏನಪ್ಪಾ ಅಂತಾರೆ ಈ ಒಂದು ವಿಷಯವನ್ನ ನಿಮ್ಮೊಂದಿಗೆ ಇಟ್ಕೊಂಡು ಮತ್ತೊಬ್ಬರಿಗೆ ಈ ರೀತಿ ಅನುಕೂಲ ಆಗದ ಅವ್ರಿಗೆ ಹೇಳ್ರಿ, ಈ ತರ ಇರ್ತದ, ಈ ತರ ಮಾಡಿದ್ರೆ ಈ ತರ ಅಚೀವ್ಮೆಂಟ್ ಆಗ್ತದ ಅಂತ ಹೇಳಿ ಇಷ್ಟೇ. ಮತ್ತೊಂದು 2 ನಿಮ್ಮಿಂದ ವಿದ್ಯಾರ್ಥಿಗಳಿಗೆ ಏನೋ ಸಜೆಷನ್ ಐತಿ ಸರ್? 2025 ಇರುತ್ತೆ ಅಂದ್ರೆ ನಾವು ಅವ್ರು ತಲೆ ಬಿಡ್ತದ ಕ್ಯಾಲೆಂಡರ್. ನಾ ಹೇಳ್ತದ ಪ್ರತಿ ಸರಿ ಅಸಲಿಗೆ ಕ್ಯಾಲೆಂಡರ್ ಚೇಂಜ್ ಆಗ್ಬಾರ್ದು, ಅಸಲಿಯಾಗಿ ಅವ್ರ ಒಂದು ದೌರ್ಬಲ್ಯ ಚೇಂಜ್ ಆಗ್ಬೇಕು. ದೌರ್ಬಲ್ಯ ಚೇಂಜ್ ಆಗ್ಬೇಕು. ಅಸಲಿ ಕ್ಯಾಲೆಂಡರ್ ಮನ್ಯಾಗ ಎಲ್ಲರೂ ಚೇಂಜ್ ಮಾಡ್ತಾರೆ. ನಮ್ಮ ಅಜ್ಜಗಳು ಮಾಡ್ತಾರೆ, ನಾವು ಮಾಡ್ದಂಗ್ರಿ, ಹೌದಲ್ರಿ? ಮನ್ಯಾಗ ಇದ್ದಂತ ಅಜ್ಜಗಳು ಮಾಡ್ತಾರೆ. ಆದ್ರೆ ಅಸಲಿಯಾಗಿ ನಿಮ್ಮ ದೌರ್ಬಲ್ಯ ಏನಪ್ಪಾ ಅಂದ್ರೆ ಚೇಂಜ್ ಆಗ್ಬೇಕು. ಸೊ ಇಲ್ಲಿ ಕ್ಯಾಲೆಂಡರ್ ಅಲ್ಲಿ ಬರ್ತಕ್ಕಂಥ ಒಂದು ಪಂಚಾಂಗ ಚೇಂಜ್ ಆಗ್ಬಾರ್ದು, ಪಂಚೇಂದ್ರಿಯಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ದೌರ್ಬಲ್ಯ ಚೇಂಜ್ ಆಗ್ಬೇಕು. ಆ ಒಂದು ನಿಟ್ಟಿನಾಗ ಆ ವಿದ್ಯಾರ್ಥಿಗಳಿಗೆ 2025 ಬಂದಿರಿ, ನೀವು ಏನ್ ಮಾಡ್ಬೇಕು, ನೀವು ಏನ್ ಮಾಡ್ರಿ, ನೀವು ಏನಾಗ್ತೀರಿ, 2 ಮಾತನ್ನ ಹೇಳಿ ಮುಗಿಸ್ಬಿಟ್ರಿ ಸರ್. ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಎಲ್ಲರೂ 24, 25 ಅನ್ನತ್ತೀರಿ. ಯೋಚನೆ ಮಾಡ್ಬೇಕಾಗಿರೋ ಹಣೆಬರ ಅಂತ ಏನೂ ಚೇಂಜ್ ಆಗಿರಂಗಿಲ್ಲ, ಹೌದ್ರಿ? ನಾವೇನು ಅನ್ಕೋಬೇಕಂದ್ರೆ 25 ಏನೇನು ಕೆಟ್ಟ ಕೆಲಸಗಳನ್ನ ಮಾಡೇವಿ ಅದನ್ನೆಲ್ಲ ನೆನಪಾರಿ ಅವು ಹೊಳ್ಳಿ ಆಗ್ಲಾರ್ದಂಗ ನೋಡ್ಕೊಂಡ್ರೆ ಸಾಕ್ರಿ. ಯೋಚನೆ ಮಾಡ್ತಿರ್ತಾರ ನಮ್ಮ ಹುಡುಗರು, ಎಷ್ಟು ಓದ್ಬೇಕು ಅಂತೇಳಿ. ಆ ಓದ್ಬೇಕು ನಾವು ಯೋಚನೆದಾಗ ಏನು ಯೋಚನೆ ಮಾಡ್ತಿರ್ತಾರಲ್ಲ ಸರ್, ಯೋಚನೆ ಟೈಮ್ ಏನ್ ಮಾಡ್ತಿರ್ತಾರಲ್ಲ, ಆ ಯೋಚನೆ ಮಾಡೋದ್ಬಿಟ್ಟು ಓದಿದ್ರೆ ನೌಕರಿ ಆಗ್ತಾವ ಇವರು. ಅದನ್ನ ಬಿಡಂಗಿಲ್ಲ ಅವ್ರು. ಯೋಚನೆ ಮಾಡೋದು, ಊಟ ಮಾಡತ್ತಾರ ಸರ್ ಓದ್ಬೇಕು ಯೋಚನೆನ ಮಾಡೋದು ಬರೇ. ಆದ್ರೆ ಯೋಚನೆ ಮಾಡೋದು ಏನು ಟೈಮ್ ಹಾಕಿರ್ಲ ಅದ ಟೈಮ್ದಾಗ ಓದ್ರಿ, ದೇವ್ರು ಒಳ್ಳೇದು ಮಾಡ್ತಾನ ಅಂತ ಹೇಳ್ತಾ. ಹೌದಾ? ಓಕೆ. ಸ್ವಚ್ಛಾಗಿ ಕರೆಕ್ಟಾಗಿ ನಿಮ್ಮದೇ ಆದಂಥ ಟೆಕ್ನಿಕ್ಸ್ ಇಟ್ಕೊಂಡು, ನಿಮ್ಮದೇ ಆದಂಥ ಒಂದೊಂದು ಕರೆಕ್ಟಾಗಿ ನಿಮ್ಮದೊಂದು ಸ್ಟಡಿ ಟೇಬಲನ್ನು ಮಾಡಿಕೊಂಡು, ಅಗತ್ಯವಾದಿದ್ದರೆ ತರಬೇತಿ ಸಂಸ್ಥೆಗೆ ಭೇಟಿ ಕೊಟ್ಟು ಏನೇನೇ ನಿಮ್ಗೆ ಅನುಕೂಲಗಳು ಬೇಕಲ್ಲ ಅದ್ರ ಬಗ್ಗೆ ಕೇಳ್ರಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವ್ರಿಗೆ ಸುಮಾರು ಒಂದು 10 ಜನ ಸಿಬ್ಬಂದಿ ವರ್ಗದವ್ರು ಇರ್ತೀವಿ. ಸೊ ಎಲ್ಲರೂ ಕೂಡ ನಿಮ್ಗೆ ಏನಪ್ಪ ಸಜೆಸ್ಟ್ ಮಾಡ್ತಾರೆ. ಸೊ ನೋಡ್ರಿ, ಯಾವ ರೀತಿ ನಾವು PC ಓದಾತನ ಸರ್ ನಾ ಇದನ್ನೇ ಓದಬೇಕು, PSI ಓದಾತನ ಸರ್ ನಾ ಇದನ್ನೇ ಓದಬೇಕು, ಗ್ರೂಪ್ C ಬಗ್ಗೆ ಓದಾಗತ್ತ ನಮ್ಗೆ ಏನು ಓದಬೇಕು, ಎಲ್ಲರೂ ನೋಡಿ ಮೊದಲೆಲ್ಲ ಇತ್ತಂತ್ರಿ ಏನೋ ಗೊತ್ತಿಲ್ದನೂ ಒಂದು ಸಿಲೆಬಸ್ ಇಲ್ದೇನೋ ಎಷ್ಟು ಜನ ಅಚೀವ್ಮೆಂಟ್ ಮಾಡಿದ್ದಾರೆ. ಈಗ ನಾವು ನಿಮ್ಗೆ ಏನಪ್ಪ ಅಂದ್ರೆ ಒಂದು ಬ್ರಾಂಡೆಡ್ ಆಗಿ ಏನು ಬೇಕಾದ್ರೆ ಎಲ್ಲ ಕೊಡತ್ತೀವಿ, ಬಂದು ತಗೊಂಡು ಹೋಗ್ರಿ. ನಮ್ದಂತ ಇಲ್ಲ, ನಮ್ಮಷ್ಟೇ ಕಷ್ಟ ಅಲ್ಲ. ಸೊ ಎಲ್ಲೆಲ್ಲಿ ಏನು ನೀವು ಇರ್ತಿರಲ್ಲ ಆ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಗಳಿಗೆ ನೀವು ಭೇಟಿ ನೀಡ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಯಾರು ಅನುಕೂಲಸ್ಥರು ಇರ್ತಾರಲ್ಲ ಅವ್ರು ಏನಪ್ಪಾ ಅಂದ್ರೆ ಒಂದು ಚಲೋ ಇರ್ತಕ್ಕಂಥ ಒಂದು ನಿಮ್ಮ ಒಂದು ನಮ್ಮಲ್ಲಿ ನೋಡ್ರಿ ಮೈ ಡೈರೆಕ್ಟ್ ಟು ಬ್ಯಾಪ್ ಐತಿ ಅಂತಲ್ಲಿ ಒಂದು ತಗೊಂಡು ನೋಡ್ರಿ, ಭಾಳ ಅದ್ಭುತವಾದಂಥ ವಿಡಿಯೋಗಳನ್ನ ನಾವು ಮಾಡಿ ಹಾಕಿರ್ತೀವಿ. ಇಲ್ಲಿ ಎಲ್ಲ ಸಿಲೆಬಸ್ ಇರ್ತಾವ. ಸೊ ಹೌದಲ್ಲ? ಸೊ ಅದೇ ರೀತಿ ಒಂದು ಗೌರ್ಮೆಂಟ್ ಎಕ್ಸಾಮ್ಗಳು ಬಂದಿರ್ತಾವ, ಅದರಲ್ಲಿ ಬರೆದು ನೀವು ಪ್ರೀ ಕೋಚಿಂಗ್ ಸೆಲೆಕ್ಷನ್ ಆದ್ರೆ ನಮ್ಮ ಸಂಸ್ಥೆ ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ನಿಮ್ಗೆ ಬೇಕಾದಂಥ ಎಲ್ಲ ಸಂಸ್ಥೆಗಳು ಕೂಡ ಚೊಕ್ಕಾಗಿ ಇರ್ತಕ್ಕಂತಹ ಪಾಠ ಬೋಧನಾ ಕೌಶಲ್ಯವನ್ನು ತರಬೇತಿಯನ್ನು ಹೊಂದಿರ್ತೀವಿ. ಸೊ ಬಂದು ಒಂದ್ಸರ್ತಿ ವಿಸಿಟ್ ಕೊಡ್ರಿ. ಮತ್ತೆ ನಮ್ಮಲ್ಲಿರ್ತಕ್ಕಂತಹ ಒಂದು ಮತ್ತು ಸವಲತ್ತುಗಳನ್ನು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಈ ಎಲ್ಲ ಪುಸ್ತಕದ ಜೊತೆಗೆ ನಾವು ಹೇಳಿದ್ನೆಲ್ಲ, ಈ ನಮ್ಮ ಪುಸ್ತಕ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ನೆಕ್ಸ್ಟ್ ಬಂದಂತಹ ವ್ಯಕ್ತಿ ಯಾವ ಒಂದು ಸಾಮರ್ಥ್ಯ ಮಟ್ಟದಲ್ಲಿದ್ದಾನೆಪ್ಪ, ಮೊದಲೊಂದು ಕ್ವಶನ್ ತೆಗಿದ್ವಿ, ಆತನ ಒಂದು ಕಲಿಕಾ ಸಾಮರ್ಥ್ಯ ಮತ್ತೆ ಎಷ್ಟದ ಒಂದು ಬೇಡದಾಗ ಹೇಳ್ತಿರಲ್ಲ ನೀವು, ಸಂತೃಪ್ತಿ ಆಗ್ಬೇಕಂತ, ತೃಪ್ತಿ ಆಗ್ಬೇಕಲ್ಲ, ಕಲಿಕೆ ತೃಪ್ತಿ ಆಗುವ ತನಕ ಏನಪ್ಪಾ ಅಂತಂದ್ರೆ ಅದು ಅರ್ಥ ಆಗಂಗಿಲ್ಲ. ಆ ಒಂದು ನಿಟ್ಟಿನಾಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಬೋಧನೆಗಳನ್ನ ಮಾಡ್ತಿರ್ತಾರೆ ಸ್ನೇಹಿತರೆ. ಸೊ ಆಫ್ಲೈನ್ದಲ್ಲಿ
ನಾನು ಅದ್ಭುತವಾದಂತಹ ತರಗತಿಗಳನ್ನ ನಮ್ಮ ಸಂಸ್ಥೆಯ ಸಿಬ್ಬಂದಿ ವತಿಯಿಂದ ವೀಕ್ಷಣೆ ಮಾಡಿದ್ದೇನೆ. ಸುಮಾರು ಒಂದು ನೋಡ್ರಿ, ಈಗ ಜಿಯೋಗ್ರಫಿ ಎಲ್ಲವನ್ನು ಹೇಳ್ಬೇಕಾದ್ರೆ ಎಷ್ಟು ಅದ್ಭುತವಾದಂತಹ ಮ್ಯಾಪ್ ರೀಡಿಂಗ್ ಮಾಡ್ಕೊಂಡು ಹೋದು, IC ಹೇಳ್ಬೇಕಾದ್ರೆ ಎಷ್ಟು ಚಂದಾಗಿ ಅಲ್ಲಿ ಸಂಸತ್ ಅಲ್ಲೇ ಇರ್ಬೋದು, ಕ್ಯಾಬಿನೆಟ್ ಅಲ್ಲೇ ಇರಬೇಕು, ಮತ್ತೆ ಪ್ರಧಾನಮಂತ್ರಿ ಅವರು, ರಾಷ್ಟ್ರಪತಿ ಅವರು ಅಲ್ಲೇ ಕುಂಡ್ರಿಸಿನ ಅವ್ರು ಏನಪ್ಪಾ ಅಂದ್ರೆ ಒಂದು ಪ್ರಾಕ್ಟಿಕಲ್ ಸಣ್ಣ ಹುಡುಗರುತ್ತೆ, ಇನ್ನಿಂದ ಯಾರಿಂದ ಹುಡುಗರುಗಳಿರುತ್ತೆ ಲಡ್ಡು ಮಿತ್ತ ಏನ್ ಮಾಡ್ತಿದ್ರಲ್ಲ, ಏನದ ಚೇರ್ ಹಾಕೊಂಡು ಡ್ಯಾನ್ಸ್ ಮಾಡ್ಸಿದ್ರೆ ಹೇಳ್ತಿದ್ರಲ್ಲ, ಆ ರೀತಿ ಒಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಅದ್ರ ಕಲಿಕೆಯು ನಿಮ್ಮ ತೃಪ್ತಿ ಆಗ್ಬೇಕು. ಆ ರೀತಿ ಆದಾಗ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸರಿಯಾಗಿ ಉತ್ತರ ಏನಪ್ಪ ಅಂದ್ರೆ ಸರಿಯಾಗಿ ಆಗಿರ್ತದೆ ಅಂತ ಹೇಳ್ತಾ, ಸೊ ಅದರ ಜೊತೆಗೆ ಹೊಸದೊಂದು ಅಧ್ಯಾಯ ಚಾಲೂ ಮಾಡಿದ್ವಿ ನಾವು. ಏನಪ್ಪ ಅಂದ್ರೆ ಟೆಸ್ಟ್ ಸೀರೀಸ್ ಹೇಳಿದ ಸರ್, ಇದು ಡೈಲಿ ಏನಪ್ಪ 25 ಮಾರ್ಕ್ಸ್ ಟೆಸ್ಟ್ ಇರೋದ, ವೀಕ್ಲಿ 100 ಮಾರ್ಕ್ಸ್ OMR ಟೆಸ್ಟ್ ಸೀರೀಸ್ ಸೇಮ್ ಆಸ್ ಯೂಶುವಲ್ ಆಗಿ ಗೌರ್ಮೆಂಟ್ ಯಾವ ಟೈಮ್ ನಡೆಸೋದಲ್ಲ ಅದೇ ಟೈಮ್ಸ್ ನಡೆಸ್ತಾ ಇದ್ವಿ. ಬಂದು ಕಂಡಕ್ಟ್ ಮಾಡ್ಬೋದು ಅದನ್ನು ಕೂಡ. ಅದರ ಜೊತೆ ಒಂದು ತಿಂಗಳಿಗೆ ಒಂದ್ಸರ್ತಿ ಪ್ರಚಲಿತ ವಿದ್ಯಮಾನ ಘಟನೆಗಳ ಸಂಪೂರ್ಣವಾದಂತಹ ಒಂದು 100 ಮಾರ್ಕ್ಸ್ ಪ್ರಶ್ನೆ ಪತ್ರಿಕೆ ಇರ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸರ್ ಮತ್ತು ನಾವು ಕೂಡ ಸೆಟ್ ಮಾಡಿರ್ತೀವಿ. ಸೊ ಅದನ್ನು ಕೂಡ ಬಂದು ನೀವು ಏನಪ್ಪಾ ಅಂತಂದ್ರೆ ಬಂದು ಕನೆಕ್ಟ್ ಮಾಡಬೇಕು. ಏನಂದ್ರೆ ನಾವು ದೂರ ಇದ್ದೀರಿಪ್ಪ, ನೀವು ಏನು ನಮ್ಗೆ ಬರಕ್ ಆಗ್ತಿಲ್ಲ ಅಂತಂದ್ರೆ ನಮ್ದೇ ಆದಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇರ್ತದೆ ಸರ್, ಅಲ್ಲಿ ಬಂದು ನೀವು ಸರ್ ನಮಗೆ ಕ್ವಶನ್ ಪೇಪರ್ ಹಾಕ್ರಿ ಅಂತಂದಾಗ ಸಂಪೂರ್ಣವಾದಂಥ ಕ್ವಶನ್ ಪೇಪರ್ ನಾವು ಏನಪ್ಪಾ ಅಂದ್ರೆ ಉಚಿತವಾಗಿ ಹಾಕಿರ್ತೀವಿ. ಅದನ್ನು ತಗೊಂಡು ನೀವು ಏನು ಮಾಡ್ರಿ, ಕೂಡಿಸಿಟ್ಕೊಂಡು ಪ್ರತಿಯೊಂದು ಟೆಸ್ಟ್, ಪ್ರತಿಯೊಂದು ನೋಟ್ಸು, ಪ್ರತಿಯೊಂದು ಕ್ಲಾಸು, ಪ್ರತಿಯೊಂದು ನೋಡಿದ ಇದ್ದಂದ್ರೆ 2025 ನಿಮಗೆ 75 ವರ್ಷಗಳ ಕಾಲ ಸುಖವಾಗಿ ಇಳಿಸ್ತದ ಅಂತ ಹೇಳಿದ್ರಿ. ಅಂದ್ರೆ ನೀವು ಹುಟ್ಟಿದಾಗಿಂದ ಇಳ್ಕೊಂಡು ಇಳಿತಾನ ಮತ್ತೆ ಇಲ್ಲಿಂದ ಇಳಿತಾನ ನೋಡ್ರಿ. ಬಹಳ ಜೀವನ ಬಹಳ ಸೂಕ್ಷ್ಮದ, ಇರುವಷ್ಟು ದಿನ ಒಳ್ಳೇದು ಮಾಡ್ರಿ. ಸರ್ ಹೇಳ್ರಿ, ಪೂರ್ವ ಕಡೆ ಮುಖ ಮಾಡಿದ್ರ ಪಶ್ಚಿಮ ಏನಾಕೈತಿ ತಾನ ದೂರ ಹೋಗೈತಿ. ಬಹಳ ಅದ್ಭುತವಾದಂತ ಮಾತದೆಲ್ಲ, ಹೌದಲ್ಲ? ಸೊ ಅದಕ್ಕೆ ಏನಾಕೈತಿ ಅಂದ್ರೆ ಈಗ ಪ್ರತಿಯೊಂದು ಮೂಮೆಂಟ್ನು ಬಹಳ ಇಂಪಾರ್ಟೆಂಟ್. ಇವತ್ತಿಂದ ಓದ್ತನು, ನಾಳೆಯಿಂದ ಓದ್ತನು, ನಾಡ್ದಿಂದ ಓದ್ತನು ಎಲ್ಲ ಬಂದ್ ಈಗಿಂದ ಓದ್, ಹೌದಲ್ಲ? ಹಿರಿಯರು ಹೇಳ್ತಾರ, ಕೊಟ್ಟಕ್ಕೆ ಹೋದ್ರೆ ಅವಕಾಶಗಳದಾವ. ಸುಮ್ಮನೆ ಅಲ್ತು ಪಲ್ತಿಗ್ರಿ ಏನೋ ಕಾಲ್ಫಾರ್ಮ್ ಇಲ್ಲ, ಅಲ್ಲಿ ಹಂಗ್ ನಡಿತೈತಿ, ಇಲ್ಲಿ ಹಿಂಗ್ ನಡಿತೈತಿ, ಇಲ್ಲ. 1 ಓವರ್ದಾಗ 6 ಬಾಲ್ ಇರ್ತಾವ. ಅವಾಗ ಎಷ್ಟು ಹೊಡ್ಕೊಬೇಕು ಅಟ್ಟು ಹೊಡ್ಕೊಂಡು ಕೈ ಬಿಡ್ಬೇಕು. ಇಲ್ಲ ನನ್ಗೆ 7ನೇ ಬಾಲ್ ಬೇಕಂದ್ರೆ ಯಾರು ಕೊಡಂಗಿಲ್ಲ, ಅದು ಸಿಗುದು. ಬಂದಂತ ಅವಕಾಶಗಳನ್ನ ಬಳಸ್ಕೋರಿ. ಪ್ರತಿಯೊಂದು ಸಮಯಕ್ಕೆ ಬೆಲೆ ಕೊಡ್ರಿ. ಯಾರು ಸಮಯಕ್ಕೆ ಬೆಲೆ ಕೊಡ್ತಿರಲ್ಲ, ನಿಮಗೆ ಬೆಲೆ ಕೊಡ್ತಕ್ಕಂಥ ಸಮಯ ಬಂದೇ ಬರ್ತದೆ ಅಂತ ಹೇಳ್ತಾ, ನಿಮ್ಮ ಉಜ್ವಲವಾದ ಭವಿಷ್ಯ ಪ್ರಜ್ವಲಿಸಿದೆ ಅಂತ ನಮ್ಮ ಟಾರ್ಗೆಟ್ ಸಂಸ್ಥೆಯ ಮುಖಾಂತರ ಬೇಡಿಕೊಳ್ಳುತ್ತಾ, ಸೊ 2025ರಲ್ಲಿ ನೀವು ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿರ್ಮೂಲನೆ ಆಗಿ ಸುಖ ಸಾಗರದಿಂದ ನಿಮ್ಮ ಯಶಸ್ಸಿನ ಕಡೆಗೆ ನಿಮ್ಮ ಒಂದು ದಾರಿ ತಲುಪಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.